ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಪ್ರಜ್ವಲ್ ರೇವಣ್ಣಗೆ ಮತ್ತೆ ಭಾರಿ ಹಿನ್ನಡೆಯಾಗಿದೆ. ಸಂಸದ ಸ್ಥಾನವನ್ನ ಅಸಿಂಧುಗೊಳಿಸಿದ್ದನ್ನ ಹೈಕೋರ್ಟ್ ಪೀಠ ಎತ್ತಿ ಹಿಡಿದಿದೆ. ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನ ಅಸಿಂಧುವಾಗಿಯೇ ಮುಂದುವರಿಕೆ ಆಗಿದೆ. ಈ ಮೂಲಕ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಭಾರಿ ಹಿನ್ನಡೆಯಾಗಿದ್ದು, ಪ್ರಜ್ವಲ್ ರೇವಣ್ಣ ಅವರನ್ನ ಅಸಿಂಧುಗೊಳಿಸಲಾಗಿತ್ತು. ಚುನಾವಣೆಯ ಸಂದರ್ಭದಲ್ಲಿ ಅವರು ಆದಾಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರು ಅಂತ ಹೇಳಿ ಅವರನ್ನ ಅಸಿಂಧುಗೊಳಿಸಲಾಗಿತ್ತು. ಈಗ ಅಸಿಂಧುಗೊಳಿಸಿದ್ದ ಆದೇಶಕ್ಕೆ ಪ್ರಜ್ವಲ್ ರೇವಣ್ಣ ತಡೆ ಕೋರಿ ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿ ಕೂಡ ವಜಾ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಸಂಸದ ಸ್ಥಾನದಿಂದ ಅಸಿಂಧುಗೊಳಿಸಿದೆ ಹೈಕೋರ್ಟ್. ನ್ಯಾಯಮೂರ್ತಿ ಕೆ ನಟರಾಜನ್ ಪೀಠದಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವವರೆಗೂ ನನಗೆ ತಡೆಯನ್ನ ಕೊಡಬೇಕು ಇದಕ್ಕೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ಹೈಕೋರ್ಟ್ಗೆ ಮತ್ತೆ ಮೇಲ್ಮನವಿ ಸಲ್ಲಿಸಿದ್ರು. ಆದ್ರೆ ಈಗ ರೇವಣ್ಣಗೆ ಮಧ್ಯಂತರ ರಿಲೀಫ್ ನೀಡಲು ಹೈಕೋರ್ಟ್ ನಿರಾಕರಿಸಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಅಸಿಂಧುಗೊಳಿಸಿದನ್ನ ಮತ್ತೆ ಎತ್ತಿ ಹಿಡಿದಿದೆ ಹೈಕೋರ್ಟ್ ಪೀಠ. ಇಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಅರ್ಜಿಯನ್ನ ವಜಾಗೊಳಿಸಿದೆ? ನವಿತಾ ಜೈನ್, ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ಏನು ಸಲ್ಲಿಸಿದಂತಹ ಅರ್ಜಿಯನ್ನ ಈಗ ಹೈಕೋರ್ಟ್ ವಜಾ ಮಾಡಿರುವಂತದ್ದು. ಪ್ರಮುಖವಾಗಿ ಸಂಸದ ಸ್ಥಾನದ ಪ್ರಜ್ವಲ್ ರೇವಣ್ಣ ಅನರ್ಹ ವಿಚಾರವನ್ನ ಇರುವ ಅಂಶಗಳ ಆಧಾರದ ಮೇಲೆ ಈಗ ಹೈಕೋರ್ಟ್ ಕೆ ನಟರಾಜನ್ ಅವರ ಪೀಠ ಒಂದು ಆದೇಶ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಿ ಆದೇಶ ಬಂದಂತಹ ದಿನವೇ ಅವರು ಮೇಲ್ಮನವಿಯ ಒಂದು ಅರ್ಜಿಯನ್ನ ತಡೆ ಕೋರಿ ಅವತ್ತೇ ಅವರು ಅರ್ಜಿಯನ್ನ ಸಲ್ಲಿಸಬಹುದಾಯಿತು, ಅಥವಾ ಒಂದು ದಿನದ ಅವಕಾಶದಲ್ಲಿ ಅವರು ಮಾಡಬಹುದಾಗಿತ್ತು. ಅಥವಾ ಇನ್ನೊಂದು ವಿಚಾರ ಏನಂದ್ರೆ, ಒಂದು ಕೂಡ ಚುನಾವಣಾ ತಕರಾರು ಅರ್ಜಿಗೆ ಪೂರಕವಾಗಿ ಒಂದು ಈ ಆದೇಶವನ್ನ ಬಂದಿರುವಂತದ್ದು. ಪ್ರಜ್ವಲ್ ರೇವಣ್ಣ ಮಂಜು ವಿರುದ್ಧ ಸಲ್ಲಿಸಿದಂತ ಅರ್ಜಿ ಸಂಬಂಧ ಮಂಜು ಅವರು ಸಹ ಈಗ ಅವರು ಕೂಡ ಅನರ್ಹರಾಗಿದ್ದಾರೆ. ಈ ನೆಲೆ ಆ ನ್ಯಾಯಪೀಠದಿಂದಲೇ ಈ ಒಂದು ಆದೇಶವನ್ನ ನೀಡೋಕೆ ಸಾಧ್ಯವಿಲ್ಲ. ಹೀಗಾಗಿ ಅವರು ಕೊಟ್ಟಿರುವಂತಹ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಹೀಗಾಗಿ ಆದೇಶವನ್ನ ಕೂಡ ತಡೆ ಕೂರಿ ಸಲ್ಲಿಸಿದಂತಹ ಒಂದು ಅರ್ಜಿಯನ್ನ ಈಗ ಹೈಕೋರ್ಟ್ ನಟರಾಜನ್ ಅವರ ಪೀಠ ಈಗ ಅದನ್ನ ವಜಾ ಮಾಡುವಂತದ್ದು. ಈಗ ಸದ್ಯಕ್ಕೆ ಅವರು ಸಂಸದರಾಗಿ ಪ್ರಜ್ವಲ್ ರೇವಣ್ಣ ಆಯ್ಕೆ ಅಸಿಂಧು ಆದೇಶಕ್ಕೆ ಈಗ ಅವರು ತಡೆ ಇದೆ, ಅದು ಸಮರ್ಪಣತೆ ವಜಾಗೊಳಿಸಿರುವಂತದ್ದು. ಮತ್ತೆ ಈಗ ಮಧ್ಯಂತರ ರಿಲೀಫ್ ಕೊಡೋಕೆ ಹೈಕೋರ್ಟ್ ನಕಾರ ಆಗಿರುವಂತದ್ದು. ಈಗ ಸದ್ಯ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೆ ಆಗುವವರೆಗೂ ಕೂಡ ಇನ್ನು ತಡೆ ನೀಡೋಕೆ ಅವರು ಪ್ರಜ್ವಲ್ ರೇವಣ್ಣ ಅವರನ್ನು ಮನವಿಯನ್ನ ಮಾಡಿದ್ರು. ಅದರವನ್ನ ಈಗ ಒಂದು ಆದೇಶವನ್ನ ಅಂದ್ರೆ ಆ ಒಂದು ಅರ್ಜಿಯನ್ನ ಈಗ ಹೈಕೋರ್ಟ್ ವಜಾ ಮಾಡುವ ಮೂಲಕವಾಗಿ ಮತ್ತೆ ಈಗ ಪ್ರಜ್ವಲ್ ರೇವಣ್ಣಗೆ ಒಂದು ಹಿನ್ನಡೆ ಆಗಿರುವಂತದ್ದು. ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿಯನ್ನ ಸಲ್ಲಿಸೋದು, ಮೇಲ್ಮನವಿ ಸಲ್ಲಿಸೋದು ಅಷ್ಟೇ ಅವರಿಗೆ ಇರುವಂತಹ ಒಂದು ಆಪ್ಷನ್ ಹೇಗೆ ಇಲ್ಲಿ? ಖಂಡಿತವಾಗಿಯೂ ನವಿತಾ ಜೈನ್, ಈಗ ಪ್ರಮುಖವಾಗಿ ಈಗ ಅಂದ್ರೆ ನ್ಯಾಯಪೀಠ ಹೈಕೋರ್ಟ್ ಅಲ್ಲಿ ಈಗ ಅವ್ರಿಗೆ ಅಸಿಂಧು ಕೋರಿ ಒಂದು ಆದೇಶವನ್ನು ಬಂದಿತ್ತು. ಬಹಳ ದಿನಗಳ ಬಳಿಕ ಅವರು ಅಲ್ಲಿ ಮತ್ತೊಂದು ಒಂದು ಅರ್ಜಿಯನ್ನ ಅವರು ಮೇಲ್ಮನವಿ ಅರ್ಜಿಯನ್ನ ಹೈಕೋರ್ಟ್ ಅಲ್ಲೇ ಹಾಕೊಂಡ್ರು. ಈಗ ಹೈಕೋರ್ಟ್ ಅಲ್ಲಿ ಈಗ ಮತ್ತೆ ಹಿನ್ನಡೆ ಆಗಿದೆ. ಈಗ ಮತ್ತೆ ಅವರು ಈಗ ಮೇಲ್ಮನವಿ ಈ ಒಂದು ಆದೇಶವನ್ನ ತಡೆ ಕೋರಿ ಈಗ ಅವರು ಸಲ್ಲಿಕೆ ಮಾಡುವಂತ ಒಂದು ಅವಕಾಶ ಇರುವಂತದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಅವಕಾಶವನ್ನ ಅಲ್ಲೇ ಅವರು ಅರ್ಜಿಯನ್ನ ಹಾಕೊಳ್ಳಕ್ಕೆ ಒಂದು ಅವಕಾಶ ಇರುವಂತದ್ದು. ಈಗ ಸದ್ಯ ವಾದ ಮತ್ತು ವಿರೋಧಗಳು ಸಾಕಷ್ಟು ಇಲ್ಲಿ ಹೈಕೋರ್ಟ್ ಅಲ್ಲಿ ನಡೆದಿತ್ತು. ಆದ್ರೆ ಇಲ್ಲಿ ಹಿರಿಯ ವಕೀಲರಾಗಿರುವಂತಹ ಉದಯ್ ಅವರು ಪ್ರಜ್ವಲ್ ರೇವಣ್ಣ ಪರವಾಗಿ ಸಾಕಷ್ಟು ವಾದವನ್ನ ಈ ಒಂದು ವಿಚಾರವಾಗಿ ಮಾಡಿದ್ರು. ಮಧ್ಯಂತರ ತಡೆ ಕೋರಿ ಒಂದು ಅರ್ಜಿಯನ್ನ ಅಂದ್ರೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಇವತ್ತು ತೀರ್ಪು ಇತ್ತು. ಈ ತೀರ್ಪು ಈಗ ಸದ್ಯ ಅವರಿಗೆ ಒಂದು ವಜಾ ಮಾಡುವ ಮೂಲಕವಾಗಿ ಒಂದು ತೀರ್ಪು ಆದೇಶ ಬಂದಿರುವಂತದ್ದು. ಈಗ ಒಂದು ಅವಕಾಶ ಇರುವಂತದ್ದು ಸುಪ್ರೀಂ ಕೋರ್ಟ್ ಅಲ್ಲಿ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಅರ್ಜಿ ವಿಚಾರವಾಗಿ ಏನು ಅಲ್ಲಿ ಇದಾಗುತ್ತೆ ಕೂಡ ನೋಡ್ಬೇಕಾಗುತ್ತೆ. ಗಂಗಾಧರ್, ಈಗ 6 ತಿಂಗಳಿಗಿಂತ ಕಡಿಮೆ ಅವಧಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಿದ್ರೆ ಸಾರ್ವತ್ರಿಕ ಚುನಾವಣೆವರೆಗೂ ಕೂಡ ಕಡಿಮೆ ಇದ್ರೆ ಮಾತ್ರ ಆ ಒಂದು ಸ್ಥಾನವನ್ನು ಕಾಲಿಡಬಹುದು. ಈಗ ವಾಟ್ ನೆಕ್ಸ್ಟ್ ಅನ್ನುವಂತಹ ವಿಚಾರ ನವಿತಾ ಜೈನ್, ಈಗ ಪ್ರಮುಖವಾಗಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೊಂದು ಅರ್ಜಿ ಹಾಕೊಳ್ಳೋಕೆ ಅಂದ್ರೆ ಹಿರಿಯ ವಕೀಲರೇನೇನು ಅಂದ್ರೆ ಮಧ್ಯಂತರ ಒಂದು ತಡೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಇಲ್ಲಿ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಂಡಿದ್ರು. ಈಗ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನ ಹಾಕುವವರೆಗೂ ಕೂಡ ನಮ್ಗೆ ತಡೆಯನ್ನ ಹಾಕೊಳ್ಳಿ, ಅಲ್ಲಿ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಳ್ತೀವಿ, ಅದುವರೆಗೂ ಸಹ ಒಂದು ತಡೆಯನ್ನ ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಅವರು ಅರ್ಜಿಯನ್ನ ಹಾಕೊಂಡಿದ್ರು. ಈಗ ಈ ಸಾರ್ವತ್ರಿಕ ಚುನಾವಣೆಗೆ ಇನ್ನು ಕೇವಲ ಒಂದು 6 ತಿಂಗಳು ಅವಕಾಶವಂತ ಇರುವ ಸಂದರ್ಭದಲ್ಲಿ ಈ ರೀತಿ ಒಂದು ತೀರ್ಪು ಬಂದಿರುವಂತದ್ದು. ಒಂದು ಹಿರಿಯ ಒಂದು ತಜ್ಞರ ಅಂದ್ರೆ ಒಂದು ಕಾನೂನು ತಜ್ಞರ ಸಲಹೆಗಳನ್ನ ಕೂಡ ಅವ್ರು ಪಡ್ಕೊಂಡು ಇಲ್ಲೇ ಒಂದು ಅವಕಾಶ ಇತ್ತು. ಅವ್ರಿಗೆ 2 ಸಲ ಹಾಕೊಳ್ಳುವಂತ ಅವಕಾಶ ಇದ್ದ ಹಿನ್ನೆಲೆಯಲ್ಲಿ ಇಲ್ಲಿ ಹಾಕೊಂಡು ಅವ್ರಿಗೆ 2 ಅರ್ಜಿಗಳು ಸಹ ಒಂದು ಈಗ ವಜಾ ಆಗಿರುವಂತದ್ದು. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಮಾಡ್ಕೊಂಡ ಹಿನ್ನೆಲೆಯಲ್ಲಿ ಈಗ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಮತ್ತೆ ಅದು ಕಂಟೆಸ್ಟ್ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ
ರೀತಿ ಒಂದು ತೀರ್ಪು ಬರುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಈಗ ಇನ್ನೂ ಕೂಡ ಆರ್ಡರ್ ಬರಬೇಕಾಗಿರುವಂತದ್ದು ಈ ಒಂದು ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹೈಕೋರ್ಟ್ ಇಂದ ಆರ್ಡರ್ ಬರುವಂತದ್ದು. ಆರ್ಡರ್ ಅಲ್ಲಿ ಏನೇನು ಅಂಶಗಳ ಉಲ್ಲೇಖ ಆಗಿರುತ್ತೆ ಕೂಡ ನೋಡ್ಕೊಂಡು ಅನಂತರ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ಅರ್ಜಿ ಸಲ್ಲಿಕೆಗೆ ಒಂದು ಅನುಕೂಲ ಆಗುವಂತದ್ದು ನವಿತಾ. ಈಗ ಅವರು ಹಾಕಿರೋದೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಲ್ಲಿವರೆಗೂ ಒಂದು ತಡೆಯಾಜ್ಞೆಯನ್ನ ಕೊಡಿ ಅಂತ ಹೇಳಿ. ಸೊ ಈಗ ಸಮಯಾವಕಾಶದ ಬಗ್ಗೆ ಮಾತನಾಡೋದಾದ್ರೆ ಗಂಗಾಧರ್, ಈಗ ಖಂಡಿತವಾಗಿಯೂ ನವಿತಾ, ಅಂದ್ರೆ ಅಲ್ಲಿವರೆಗೂ ಸಹ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡುವವರೆಗೂ ಸಹ ಒಂದು ತಡೆ ಕೋರಿ ಅಂತ ಹೇಳಿ ಇಲ್ಲಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಈಗ ಅದು ಅರ್ಜಿ ವಜಾ ಆಗಿದೆ. ಇಲ್ಲಿ ಸಮಯವನ್ನ ನೋಡೋದಾದ್ರೆ ಈಗ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇವರ ಅರ್ಜಿ ಹಾಕಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಲ್ಲಿ ಈ ಒಂದು ಅಸಿಂಧುಗೊಳಿಸುವಂತಹ ಒಂದು ಆದೇಶಕ್ಕೆ ಹೈಕೋರ್ಟ್ ನ ಆದೇಶಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಈಗ ಇಲ್ಲಿ ಆದೇಶವನ್ನ ಕೊಟ್ಟಿರುವಂತದ್ದು ಇಷ್ಟೇ ಕಾರಣ. ಇಲ್ಲಿ ಅವತ್ತು ಹೈಕೋರ್ಟ್ ನಲ್ಲಿ ಅಸಿಂಧುಗೊಳಿಸಿ ಆದೇಶ ಮಾಡಿದ ತಕ್ಷಣವೇ ತತ್ಕ್ಷಣ ಅವರು ಮತ್ತೆ ಒಂದು ಅರ್ಜಿಯನ್ನ ಹಾಕೊಂಡು ಇಲ್ಲಿ ತಡೆಕೋರಿ ಅವರ ಅರ್ಜಿಯನ್ನ ಸಲ್ಲಿಸೋಕೆ ಒಂದು ಅವಕಾಶಗಳಿತ್ತು. ಮತ್ತೆ ಎ ಮಂಜು ಅವರು ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅವರು ಕೂಡ ಈಗ ಅನರ್ಹ ಆಗಿರುವಂತದ್ದು ಅದೇ ತೀರ್ಪು ಆಗಿರುವಂತದ್ದು. ಈಗ ಅದೇ ಪೀಠದಲ್ಲಿ ಈಗ ಮತ್ತೊಂದು ಆದೇಶವನ್ನ ಕೊಡೋದಕ್ಕೆ ಅವಕಾಶಗಳಿಲ್ಲ ಅಂತ ಹೇಳಿ ಅಲ್ಲಿ ಒಂದು ಇದೇನು ಒಂದು ಅರ್ಜಿಯನ್ನ ವಜಾ ಮಾಡಿರುವಂತದ್ದು. ಅವತ್ತು ಅಂದ್ರೆ ಈಗ ಪ್ರಮುಖವಾದಂತಹ ಅಂಶ ಉಲ್ಲೇಖ ಮಾಡಿರುವಂತದ್ದು ಅವತ್ತೇ ಅವರು ಏನು ಈ ಒಂದು ಆದೇಶಕ್ಕೆ ಪ್ರಶ್ನೆಯನ್ನ ಮಾಡಿ ಅವತ್ತೇ ಮತ್ತೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆಗೆ ಮಾಡುವಂತ ಅವಕಾಶಗಳಿದ್ರು ಸಹ ಈ ಒಂದು ನಿಧಾನ ಅಂದ್ರೆ ತಡ ಮಾಡಿ ಅವರ ಅರ್ಜಿಯನ್ನ ಮಾಡಿರುವಂತದ್ದು ಒಂದು ಅಂಶವನ್ನ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತದ್ದು. ಜೊತೆಗೆ ಎ ಮಂಜು ಅವರದು ಸಹ ಅವರು ಕೂಡ ಅನರ್ಹ ಮಾಡಿರುವಂತಹ ಒಂದು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಅದೇ ನ್ಯಾಯಪೀಠದಿಂದ ಇವರ ಒಂದು ಅಸಿಂಧುಗೊಳಿಸುವಂತ ನ್ಯಾಯಪೀಠಕ್ಕೆ ನಾವು ತಡೆ ಕೋರಿ ನಾವು ಇದನ್ನ ಕೊಡೋಕ್ಕಾಗೋದಿಲ್ಲ ಅಂತ ನಿಟ್ಟಿನಲ್ಲಿ ಅವರ ಅರ್ಜಿಯನ್ನ ಈಗ ವಜಾ ಮಾಡಿರುವಂತ ಪ್ರಕಾರವಾಗಿ ಈಗ ಏನು ಇದು ಅಗೇನೆಸ್ಟ್ ಆಗಿ ಯಾರು ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಒಂದು ಅರ್ಜಿಯನ್ನ ಒಂದು ವಾದ ಮಾಡಿದ್ರು ದೇವರಾಜ್ ಅವರು ಈ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ಬೇಡಿಕೆಯನ್ನ ಈಡೇರಿಸುತ್ತೇವೆ ಅಂತ ಹೇಳಿದ್ದಾರೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು. ಖಾಸಗಿ ವಾಹನ ಮಾಲೀಕರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುತ್ತೇವೆ, ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನಾಡ್ತೇವೆ. ಖಾಸಗಿ ವಾಹನಗಳ ಮಾಲೀಕರ ಸಂಘಟನೆಗಳಿಗೆ ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಬಂದ್ ಅನ್ನ ವಾಪಸ್ ಪಡೆಯಲಾಗಿದೆ. ಚಾಲಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡೋದು, ಬಸ್ ಮಾಲೀಕರ ಬೇಡಿಕೆಗಳ ಬಗ್ಗೆ ನಾನು ಸಿಎಂ ಜೊತೆ ಚರ್ಚೆಯನ್ನ ಮಾಡ್ತೇನೆ. ಇನ್ನು ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಆ ಟ್ಯಾಕ್ಸ್ ಕಡಿತದ ಬಗ್ಗೆಯೂ ಸಿಎಂ ಜೊತೆ ಚರ್ಚೆಯನ್ನ ನಡೆಸ್ತೇನೆ ಅಂತ ಹೇಳಿ ಖಾಸಗಿ ವಾಹನಗಳ ಚಾಲಕರಿಗೆ ಸಚಿವರು ಅಭಯವನ್ನ ಕೊಟ್ಟಿದ್ದಾರೆ. ನಾನು ಅನೇಕ ಬಾರಿ ಮಾಧ್ಯಮಗಳಿಗೆ ಹೇಳಿದ್ದೀನಿ, ಒಂದು ಎರಡು ಬೇಡಿಕೆಗಳು ಶಕ್ತಿ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಎರಡು ಬಿಟ್ರೆ ಉಳಿದಿರ್ತಕ್ಕಂಥ 4 ಕೋರ್ಟಲ್ ಇದೆ. ಅದಕ್ಕೆ ನಮ್ಮ ಒಳ್ಳೆ ಸೀನಿಯರ್ ಅಡ್ವೊಕೇಟ್ ಇಟ್ಟು ಕೋರ್ಟಲ್ಲಿ ಇರ್ತಕ್ಕಂಥದ್ದೆಲ್ಲ 4-5 ವರ್ಷದ ಕೋರ್ಟಲ್ಲಿದೆ. ಸ್ಟೇ ವೇಕೆಟ್ ಮಾಡಿಸಿ ನ್ಯಾಯ ಒದಗಿಸೋದು ಒಂದು. ಆಮೇಲೆ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಅದು ಮುಖ್ಯಮಂತ್ರಿಗಳ ಮಾತಾಡಬೇಕು. ಉಳಿದಂಥ ಬೇಡಿಕೆಗಳು ಹಿಂದೆ ಕೂಡ ಇದೆ. ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಾಗ 4 ವರ್ಷ 4 ತಿಂಗಳಿದ್ದಂಥ ಸಂದರ್ಭದಲ್ಲಿ ಅನೇಕ ಪರಿಹಾರ ಕೊಟ್ಟಿದ್ದೆ. ಈಗಲೂ ಕೂಡ ಎಲ್ಲ ನಮ್ಮ ಮುಖಂಡರು, ಸಂಘ ಸಂಸ್ಥೆಗಳ ಮುಖಂಡರು ಮತ್ತೆ ಒಕ್ಕೂಟದ ಅಧ್ಯಕ್ಷರು ಅವರು ಕೂಡ ಅನೇಕ ಬಾರಿ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಇದೆಲ್ಲ ಬಹುತೇಕ ಈಡೇರಿಸುವಂಥದ್ದೇ. ಈಡೇರಿಸದೇ ಇರ್ತಕ್ಕಂಥದ್ದು ನನ್ನ ಕೈಯಲ್ಲಿ ಆಗದೆ ಇರ್ತಕ್ಕಂಥದ್ದು 2-3 ಮುಖ್ಯಮಂತ್ರಿಗಳು ಬಿಟ್ಟು ವಿಚಾರ ಅಂತ ಅವರಿಗೆಲ್ಲ ಹೇಳಿದ್ದೀನಿ. ಈಗಲೂ ಕೂಡ ಅದನ್ನೇ ಹೇಳ್ತೀನಿ. ಬೆಳಗಿನಿಂದ ನಡೆದಿರುವಂತಹ ಬೆಂಗಳೂರು ಬಂದ್ ಈಗ ಮುಕ್ತಾಯ ಆಗಿದೆ. ಆದ್ರೆ ಬಂದ್ ಅಷ್ಟೇ ಮುಕ್ತಾಯ ಆಗಿರೋದು ಹೋರಾಟ ಅಲ್ಲ. ಸಾರಿಗೆ ನೌಕರರ ಸಂಘದ ನಟರಾಜ್ ಶರ್ಮಾ ಘೋಷಣೆ ಮಾಡಿದ್ದಾರೆ, ಬೆಂಗಳೂರು ಬಂದ್ ಅನ್ನ ಮುಕ್ತಾಯ ಮಾಡಿದ್ದೀವಿ, ಆದ್ರೆ ಹೋರಾಟ ನಿರಂತರವಾಗಿ ಇರುತ್ತೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಬೇಡಿಕೆಗಳ ಈಡೇರುವವರೆಗೂ ಕೂಡ ಈ ಹೋರಾಟ ಮುಂದುವರಿಯಲಿದೆ. ಖಾಸಗಿ ವಾಣಿಜ್ಯ ಸಾರಿಗೆ ವಾಹನಗಳ ಬಂದ್ ಮುಕ್ತಾಯ ಆಗಿದೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಭರವಸೆ ನೀಡಿದ ಬಳಿಕ ಬಂದ್ ಮುಕ್ತಾಯ ಆಗಿದ್ದು ಬಹಿರಂಗವಾಗಿ ಸಚಿವರು ಅಭಯವನ್ನ ಕೊಟ್ಟಿದ್ದಕ್ಕೆ ಸಚಿವರಿಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಇವತ್ತು ವಾಪಸ್ ತಗೊಂತಾ ಇದ್ದೀವಿ. ಯಾಕೆಂದ್ರೆ ವೇದಿಕೆಗೆ ಅವರು ಬಂದಿದ್ದಾರೆ,
ಬಂದು ಇವತ್ತು ತಮ್ಮೆಲ್ಲರ ಮುಂದೆ ಮಾಧ್ಯಮಗಳ ಮುಂದೆ ಇವತ್ತು ಏನು ಬೇಡಿಕೆಗಳನ್ನು ಈಡೇರಿಸಿದ್ದೀವಿ ಅದ್ರ ಬಗ್ಗೆ ನಾವು ಪ್ರೊಸೀಡಿಂಗ್ಸ್ ನಾಳೆನೇ ಕಮಿಷನರ್ ಹತ್ರ ಪಾಸ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಕಾರಣಕ್ಕೆ ನಮ್ಮ ಬಂಧನ್ನ ನಾವು ಇವತ್ತು ವಾಪಸ್ ಪಡ್ಕೊಂಡಿದ್ದೀವಿ. ಈಗ ನೀವಿಟ್ಟ ಬೇಡಿಕೆಗಳಲ್ಲಿ ಪೂರ್ಣ ಪ್ರಮಾಣವಾಗಿ ಈಡೇರಿಸ್ತಾರೆ ಮತ್ತೆ ತಿರ್ಗಾ ತಮಗೆ ಬೇಡಿಕೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂತ ಭರವಸೆ ಇದೆಯಾ ಸರ್? ನಾಳೆ ಪ್ರೊಸೀಡಿಂಗ್ಸ್ ಆದ ನಂತರದಲ್ಲಿ ನಾನು ಈ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಓರಲಿ ಅವರು ಕಮಿಟ್ಮೆಂಟ್ ಮಾಡಿದ್ದಾರೆ. ಏನು ಸುಮಾರು 15,000 ಜನ ಚಾಲಕರು ಬಂದಿದ್ರು ಇಲ್ಲಿ, ಅವ್ರ ಮುಂದೆ ಇವತ್ತು ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಸಚಿವರು ನಮ್ಮನ್ನ ದಯವಿಟ್ಟು ಬಂಧನ ವಾಪಸ್ ತಗೊಳ್ಳಿ ಅಂದ್ರು. ನಾವು ಯಾವುದಕ್ಕೂ ಜಗ್ಗದೆ ನಾವು ಇವತ್ತು ನೀವು ಈಡೇರಿಸ್ತೀರೋ ಅದನ್ನು ಬಂದು ವೇದಿಕೆಯ ಮುಂದೆಲೆ ಚಾಲಕರ ಮುಂದೆಯೇ ಹೇಳಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡ್ವಿ. ಆ ಕಾರಣದಿಂದ ಇವತ್ತು ವೇದಿಕೆಗೆ ಬಂದಿದ್ದಾರೆ, ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಬಟ್ ಈ ಹೋರಾಟ ನಾಳೆ ನಮ್ಮ ಪ್ರೊಸೀಡಿಂಗ್ಸ್ ಲಿಖಿತ ರೂಪದಲ್ಲಿ ಪ್ರೊಸೀಡಿಂಗ್ಸ್ ಆಗಿ ಇದು ಎಲ್ಲವೂ ಕಾರ್ಯರೂಪಕ್ಕೆ ಬರೋ ತನಕ ನಮ್ಮ ಹೋರಾಟ ಇದ್ದೇ ಇರುತ್ತೆ ನಿರಂತರವಾಗಿ. ಬೇಡಿಕೆಗಳ ಈಡೇರಿಕೆಯ ಬಗ್ಗೆ ಸಾರಿಗೆ ಸಚಿವರು ಅಭಯವನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ 30 ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನುವಂತಹ ಭರವಸೆ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಬಂಧನ ವಾಪಸ್ ಪಡೆದಿದ್ದೀವಿ, ಆದ್ರೆ ಹೋರಾಟ ನಿರಂತರವಾಗಿರುತ್ತೆ ಅನ್ನೋದು ನಟರಾಜ್ ಶರ್ಮಾ ಅವರ ಮಾತು. ಈ ಮೂಲಕ ಬಂದ್ ಈಗ ಮುಕ್ತಾಯ ಆಗಿದೆ. ಬೆಳಗಿನಿಂದ ಕೂಡ ಬೆಂಗಳೂರು ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಆ ಬಂದ್ ಆ ನಂತರ ಅವರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ರು ಫ್ರೀಡಂ ಪಾರ್ಕ್ ನಲ್ಲಿ. ಈಗ ಈ ಬಂದ್ ಮುಕ್ತಾಯ ಆಗಿದೆ. ಕಾರಣ ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಬಂದು ಬೇಡಿಕೆಗಳ ಈಡೇರಿಕೆಯ ಭರವಸೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ನಾಗರಬಾವಿಯಲ್ಲಿ ಟ್ಯಾಕ್ಸಿ ಕ್ಯಾಬ್ ತಡೆದು ದರ್ಪವನ್ನ ಮೆರೆದಿದ್ದಾರೆ. ಐಟಿ ಕಂಪನಿಗಳ ಕೆಲ ಟಿಟಿಗಳಿಗೆ ತಡೆಯನ್ನೂ ಒಡ್ಡಲಾಗಿದೆ. ಶಾಲಾ ಬಸ್ಗಳನ್ನು ಕೂಡ ಚಾಲಕರ ಸಂಘಟನೆ ತಡೆದಿದೆ. ಪ್ರತಿಭಟನೆಯನ್ನ ಮಾಡಿ ಅಥವಾ ಹೋರಾಟವನ್ನ ಮಾಡಿ ಅಂತ ಹೇಳಿದ್ರೆ ಕೆಲವರು ಒಂದಷ್ಟು ಜನ ಹೋರಾಟಕ್ಕೆ ಹೋಗದೆ ಅಥವಾ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳದೆ ಟ್ಯಾಕ್ಸಿಯನ್ನ, ಕ್ಯಾಬ್ ಅನ್ನ ಅಥವಾ ಆಟೋವನ್ನ ಓಡಿಸ್ತಾ ಇದ್ರು ಕಾರಣಕ್ಕೆ ಅವರ ಮೇಲೆ ದರ್ಪವನ್ನ ಮೆರೆಯಲಾಗಿದೆ. ಆಟೋ, ಕ್ಯಾಬ್ ಜೊತೆ ಟಿಟಿ ಹಾಗೂ ಮಿನಿ ಬಸ್ಗಳನ್ನ ಅಡ್ಡಗಟ್ಟಲಾಗಿದೆ. ಶಾಲಾ ಬಸ್ಗಳನ್ನ ಅಡ್ಡಗಟ್ಟಲಾಗಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಬಹುದು. ಈ ಒಂದು ಸಂಘಟನೆಯ ಚಾಲಕರು ಅನೇಕರಿಗೆ ಅಲ್ಲಿ ಪ್ರಾಬ್ಲಮ್ ಅನ್ನ ಮಾಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಟ್ಯಾಕ್ಸಿ, ಕ್ಯಾಬ್ ಅನ್ನ ತಡೆದು ಅಲ್ಲಿ ದರ್ಪವನ್ನ ಮೆರೆದಿರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡಬಹುದು. ಓಡಾಡಂಗಿಲ್ಲ ಇವತ್ತು ಅಂತ ಗೊತ್ತು ತಾನೆ ಬಂದು ಅಂತ ಆ ಕಡೆ ಕಲ್ಸು ನಾಲ್ಕು ಹೇಳಿ ಕಳಿಸ್ತಿರು. ಎಲ್ಲ ಬೇಡ ಹಾಕೋಣ, ಸ್ಕೂಲ್ ಗಾಡಿಗಳು ಬೇಡ, ಮಕ್ಕಳು ದೊಡ್ಡವ್ರು ಇರ್ತಾರೆ. ಗಾಡಿ ಬಿಡ್ತಾರ ಕಲ್ಸು ನಾಲ್ಕು ಹೇಳಿ ಕಳಿಸ್ತಿರು. ಎಲ್ಲ ಬೇಡ ಹಾಕೋಣ, ಸ್ಕೂಲ್ ಗಾಡಿಗಳು ಬೇಡ, ಮಕ್ಕಳು ದೊಡ್ಡವ್ರು ಇರ್ತಾರೆ. ಗಾಡಿ ಬಿಡ್ತಾರ ಕಲ್ಲು ಹೊಡಿತಾರ ಅಂತ ಹೇಳ್ಬೋದು. ರಸ್ತೆಗಿಳಿದ ಆಟೋ ಚಾಲಕರಿಗೆ ಫುಲ್ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಪ್ರತಿಭಟನಾಕಾರರು ಆಟೋಗಳನ್ನು ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಟೋ ಟೈರ್ನ ಗಾಳಿ ತೆಗೆದಿದ್ದಾರೆ. ಪ್ರತಿಭಟನಾಕಾರರು ಹೇಗೆ ಗಾಡಿ ಓಡಿಸ್ತೀರಿ ನೋಡೋಣ ಅಂತ ಹೇಳಿ ಅಲ್ಲಿ ಗಾಡಿಯನ್ನ ಓಡಿಸ್ತಾ ಇದ್ರು, ಆಟೋಗಳನ್ನ ಓಡಿಸ್ತಾ ಇದ್ರು, ಟ್ಯಾಕ್ಸಿಯನ್ನ ಓಡಿಸ್ತಾ ಇದ್ರು. ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನಾಕಾರರು ಆಟೋವನ್ನು ಕೂಡ ಅಲ್ಲಿ ತಡೆದಿದ್ದಾರೆ, ಗಾಳಿಯನ್ನ ತೆಗೆದಿದ್ದಾರೆ. ರ್ಯಾಪಿಡೋ, ಸ್ಕೂಟರ್, ಟ್ಯಾಕ್ಸಿಯನ್ನ ನಿಲ್ಲಿಸಿದ್ದಾರೆ ಆಟೋ ಚಾಲಕರು. ಆಡುಗೋಡಿ ಫೋರಂ ಮಾಲ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಯಾರ್ಯಾರು ಪ್ರತಿಭಟನೆಗೆ ಬೆಂಬಲಿಸಿಲ್ಲ ಅಂತಹ ಆಟೋ ಚಾಲಕರ ವಿರುದ್ಧವೂ ಕಿಡಿಕಾರಿದ್ದಾರೆ. ಸಿಗಾಕೊಟ್ಟೆ ತಾತ ಅವರು
ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಈಗಾಗಲೇ ಮಧ್ಯಾಹ್ನ ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಅವರ ಮನವಿಯನ್ನ ತೆಗೆದುಕೊಂಡು ಬೇಡಿಕೆಯನ್ನ ಈಡೇರಿಸುವ ಭರವಸೆ ಕೊಟ್ಟಿದ್ದಾರೆ. 30 ಬೇಡಿಕೆಗಳನ್ನ ಈಡೇರಿಸುವ ಭರವಸೆಯನ್ನ ನೀಡಿದ್ದಾರೆ. ಈಗ ಬಂದ್ ವಾಪಸ್ ಪಡೆದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ನವಿತಾ, ಈಗಾಗಲೇ ನೋಡಬಹುದು ನಿನ್ನೆ ಮಧ್ಯರಾತ್ರಿಯಿಂದ ಆರಂಭವಾಗಿದ್ದಂತಹ ಮುಷ್ಕರ ಇವತ್ತು ಅಂತ್ಯವಾಗಿರುವಂತದ್ದು. ಅಂದ್ರೆ ಇವರ ಒಂದು ಪ್ರಮುಖ 30 ಬೇಡಿಕೆಗಳನ್ನ ಇಟ್ಟಿದ್ರು. ಆ ಒಂದು ಬೇಡಿಕೆಗಳನ್ನ ಈಡೇರಿಸೋದಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಂದಿದ್ರು. ಆದ್ರೆ ಅದರಲ್ಲಿ ಕೆಲವೊಂದನ್ನು ಅಂದ್ರೆ ರ್ಯಾಪಿಡೋ ಆಟೋದಿರಬಹುದು, ಓಲಾ ಉಬರ್ ಇರಬಹುದು, ಜೊತೆಗೆ ಏನು ಇನ್ನು 10,000 ರೂಪಾಯಿ ಹಣವನ್ನ ನೀಡುವಂತದ್ದಿರಬಹುದು. ಇವೆಲ್ಲವನ್ನು ಕೂಡ ಅದನ್ನ ನಾವು ವಕೀಲರನ್ನ ಇಟ್ಟು ನಾವು ಒಂದು ಚರ್ಚೆಯನ್ನ ಮಾಡ್ತೀವಿ ಅನ್ನುವಂತಹದನ್ನ ಹೇಳಿದರೆ ಅದರ ಬಗ್ಗೆ ಅವರೇನು ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಅದ್ರ ಜೊತೆಗೆ ಏನು ಶಕ್ತಿ ಯೋಜನೆಯಿಂದನೂ ಕೂಡ ನಮಗೆ ನಷ್ಟವಾಗ್ತಿದೆ ಅನ್ನುವಂತಹ ಆ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಅಂದ್ರೆ ನಷ್ಟವಾಗ್ತಿದೆ, ಇದಕ್ಕೆ ನೀವು ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಅದನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಒಂದು ನಾವು ಮಾತುಕತೆನ ನಡೆಸಬೇಕು. ಈ ನಿಟ್ಟಿನಲ್ಲಿ ಅದನ್ನ ನಮ್ಗೆ ಬರೋದಿಲ್ಲ ಅನ್ನುವಂಥದ್ದನ್ನ ಮಾತುಗಳನ್ನ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಈ ಒಂದು 30 ಬೇಡಿಕೆಗಳಲ್ಲಿ ಎಲ್ಲವನ್ನು ಕೂಡ ಈಡೇರಿಸಿಕೊಡೋದಾಗಿ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಇದಕ್ಕೋಸ್ಕರ ಒಂದು ಒಂದು ನೌಕರರು ಕೂಡ ಏನು ಒಂದು ಸಾರಿಗೆ ನೌಕರರು ಮುಷ್ಕರವನ್ನ ಹಮ್ಮಿಕೊಂಡಿದ್ರು, ಅವರು ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ಈ ನಿಟ್ಟಿನಲ್ಲಿ ಈಗ ಇಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಿದ್ದಂತಹ ಒಂದು ಪ್ರತಿಭಟನೆಯನ್ನ ಕೈಬಿಟ್ಟಿರುವಂತದ್ದು. ಈಗಾಗಲೇ ನೀವು ನೋಡ್ತಿರಬಹುದು, ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಅಸೆಂಬಲ್ ಆಗಿದ್ದಂತಹ ಎಲ್ಲರೂ ಕೂಡ ಒಂದು ಚಾಲಕರು ಕೂಡ ಈಗ ತಮ್ಮ ಒಂದು ಮುಷ್ಕರವನ್ನ ಕೈಬಿಟ್ಟು ತಮ್ಮ ಕೆಲಸಗಳಿಗೆ ಮತ್ತೆ ವಾಪಸ್ ಆಗ್ತಿರುವಂತದ್ದು. ಜೊತೆಗೆ ಏನು ಇನ್ನೊಂದು ಸುತ್ತಿನ ಒಂದು ಸಭೆಯನ್ನ ಕರೆಯೋದಾಗಿ ಈಗ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳ್ತಿದ್ದಂತಹ ಒಂದು ರ್ಯಾಪಿಡೋ ಇರಬಹುದು, ಓಲಾ ಉಬರ್ ಇರಬಹುದು, ಈ ಒಂದು ಎಲ್ಲಾ ವಿಚಾರಗಳ ಬಗ್ಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸೋದಾಗಿ ಹೇಳಿದ್ದಾರೆ. ಹೀಗಾಗಿ ಆ ಒಂದು ಮಾತುಕತೆಯಲ್ಲಿ ಏನ್ ನಿರ್ಣಯ ಆಗುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಹೀಗಾಗಿ ಈಗಾಗಲೇ ಇವರು ಹೇಳಿರುವಂತಹ ಪ್ರಕಾರ ಈಗ ನಾವು ಸದ್ಯಕ್ಕೆ ಮುಷ್ಕರವನ್ನ ಕೈ ಬಿಡ್ತೀವಿ, ಆದ್ರೆ ಈ ಎಲ್ಲಾ ಭರವಸೆಗಳನ್ನ ಈಡೇರಿಸಿಕೊಡೋದಾಗಿ ನೀವು ಹೇಳಿದಿರಾ. ಆದ್ರೆ ಅದರಲ್ಲಿ ಯಾವ್ದಾದ್ರು ಒಂದು ಬೇಡಿಕೆಗಳನ್ನ ನೀವು ಈಡೇರಿಸಿಕೊಡ್ಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ನಾವು ಹೋರಾಟಕ್ಕೆ ಇಳಿತೀವಿ ಅನ್ನುವಂತಹ ಮಾತುಗಳನ್ನ ಈಗಾಗಲೇ ಹೇಳಿರುವಂತದ್ದು. ಸೊ ಸದ್ಯದ ಮಟ್ಟಿಗೆ ಈಗ ಈ ಒಂದು ಮುಷ್ಕರವನ್ನ ಇಲ್ಲಿಗೆ ಕೈ ಬಿಡಲಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಹಂಸ. ಡೀಟೇಲ್ ವೆಲ್ಕಮ್ ಬ್ಯಾಕ್. ಈಗಾಗಲೇ ಬೆಂಗಳೂರು ಬಂದ್ ಹಿನ್ನೆಲೆಯಲ್ಲಿ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆಗೂ ಕೂಡ ಈ ಬಂದ್ನ ಬಿಸಿ ತಟ್ಟಿದೆ. ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಇಲ್ಲದೆ ಪರದಾಟವನ್ನ ಅನುಭವಿಸಬೇಕಾಯಿತು. ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಕುಂಬ್ಳೆ ಮನೆಗೆ ತೆರಳಿದ್ರು. ಅನಿಲ್ ಕುಂಬ್ಳೆಗೂ ಕೂಡ ಈ ಬಂದ್ನ ಬಿಸಿ ತಟ್ಟಿದೆ. ಬಿಎಂಟಿಸಿ ಬಸ್ನಲ್ಲಿ ಆ ನಂತರ ಕುಂಬ್ಳೆ ತಮ್ಮ ಮನೆಗೆ ತೆರಳಿದ್ರು. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ ಅನಿಲ್ ಕುಂಬ್ಳೆ. ಇವತ್ತು ಬಂಧನ ಬಿಸಿ ಯಾರ್ಯಾರಿಗೆ ತಟ್ಟಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಅನೇಕರು ಇವತ್ತು ಖಾಸಗಿ ವಾಹನಗಳು ಇಲ್ಲದಂತಹ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರೆ ಈಗ ಏರ್ಪೋರ್ಟ್ನಿಂದ ಅಥವಾ ಅವ್ರ ಮನೆಯಿಂದ ಏರ್ಪೋರ್ಟ್ಗೆ ಹೋಗೋರಿಗೂ ಕೂಡ ಈ ರೀತಿಯ ಸಮಸ್ಯೆಗಳು ಸಾಕಷ್ಟು ಪರಿಣಾಮ ಬೀರೋದನ್ನ ಗಮನಿಸಬಹುದು. ಅದೇ ರೀತಿಯಾಗಿ ಇವತ್ತು ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರಿಗೂ ಕೂಡ ಈ ಬಂಧನ ಬಿಸಿ ತಟ್ಟಿದೆ. ಅವರು ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಿನಿಮಾ ನಟರಿಗೂ ಕೂಡ ಬಂಧನ ಬಿಸಿ ತಟ್ಟಿದೆ. ಬಿಎಂಟಿಸಿ ಬಸ್ನಲ್ಲೇ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಟ ಪ್ರಕಾಶ್ ಬೆಳ್ವಾಡಿ ಅವರು ಟ್ಯಾಕ್ಸಿ ಇಲ್ಲದ ಹಿನ್ನೆಲೆಯಲ್ಲಿ ಬಿಎಂಟಿಸಿಯಲ್ಲೇ ಅವರು ಪ್ರಯಾಣವನ್ನ ಬೆಳೆಸಿ ಏರ್ಪೋರ್ಟ್ಗೆ ತೆರಳಿದ್ದಾರೆ. ಏರ್ಪೋರ್ಟ್ನಿಂದ ಬೆಂಗಳೂರಿನತ್ತ ಅವರು ಪ್ರಯಾಣವನ್ನ ಬೆಳೆಸಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸಿನಿಮಾ ನಟರಿಗೆ, ಕ್ರಿಕೆಟಿಗರಿಗೆ, ಮಾಜಿ ಕ್ರಿಕೆಟಿಗರಿಗೆ, ಅನೇಕ ಗಣ್ಯರಿಗೂ ಕೂಡ ಇವತ್ತು ಖಾಸಗಿ ಟ್ಯಾಕ್ಸ್ಗಳು ಇಲ್ಲದೆ ಈ ಬಂಧನ ಬಿಸಿ ಹೇಗೆ ಪರಿಣಾಮವನ್ನ ತಟ್ಟಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಈಗಾಗಲೇ ಪ್ರಕಾಶ್ ಬೆಳ್ವಾಡಿ ಅವರು ಬಸ್ನಲ್ಲಿ ಪ್ರಯಾಣವನ್ನ ಮಾಡಿರುವಂತಹ ವಿಡಿಯೋವನ್ನು ನೀವು ನೋಡಬಹುದು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಬಟ್ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಸ್ಕೂಲ್ಗಳು ಓಪನ್ನೇ ಇದೆ ಬೆಂಗಳೂರಿನಲ್ಲಿ. ಇನ್ನು ಆಟೋ ಚಾಲಕರು ಯಾರೆಲ್ಲ ರಸ್ತೆಗೆ ಇಳಿದಿದ್ದಾರೆ ಇವತ್ತು, ಅಂದರೆ ಓಡಿಸ್ತಾ ಇದ್ದಾರೆ ಆಟೋವನ್ನು, ಪೊಲೀಸರೇ ಮೆಜೆಸ್ಟಿಕ್ನಲ್ಲಿ ಕೆಲವು ಪ್ರಯಾಣಿಕರಿಗೆ ಗೊಂದಲ ಇದೆಯಲ್ಲ, ಅವರೇ ಎಲ್ಲೆಲ್ಲಿ ಹೋಗಬೇಕು ಏನು, ಆಮೇಲೆ ರೇಟನ್ನು ಕೂಡ ಫಿಕ್ಸ್ ಮಾಡಿಬಿಟ್ಟು ಕಳಿಸ್ತಾ ಇದ್ದಾರೆ. ಅಲ್ಲಿ ಪ್ರಯಾಣಿಕರಿಗೂ ಕೂಡ ಗೊಂದಲ ಆಗಬಾರ್ದು, ಅದಾದಮೇಲೆ ಜಾಸ್ತಿ ಕೇಳಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಫಸ್ಟ್ ಎಷ್ಟಾಗ್ಬೋದು ಅಂತೆಲ್ಲ ಒಂದು ಲೆಕ್ಕ ಹಾಕ್ಕೊಂಡು
ಕಳಿಸಿಕೊಡುವಂತ ಕೆಲಸ ಆಗ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿಗಳು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ, ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಇವತ್ತಿನ ಬಂದ್ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೋ ಇಲ್ವೋ, ಎಫೆಕ್ಟ್ ಆದ್ರೆ ಯಾವ ರೀತಿಯಾಗಿ, ಎಫೆಕ್ಟ್ ಆಗಲಿಲ್ಲ ಅಂದ್ರೆ ಯಾವ ರೀತಿಯಾಗಿ, ಎಲ್ಲೆಲ್ಲಿ ಬಂದ್ ಹೆಚ್ಚಿನದಾಗಿ ಪ್ರತಿಕ್ರಿಯೆ ಸಿಗ್ತಾ ಇದೆ, ಆಟೋ ಸಿಗದಿರುವಂಥ ಸಂದರ್ಭದಲ್ಲಿ ಏನು ಯಾವ ರೀತಿಯಾದಂಥ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡಲಾಗಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು, ನಮ್ಮ ಕ್ಯಾಮ್ರಾಮನ್ಗಳು ಅದೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ವಿ ನಾವು. ಖಾಸಗಿ ವಾಹನ ಚಾಲಕರಿಂದ ಜಾಥವನ್ನ ಮಾಡಲಾಗುತ್ತೆ. ಕೆಲ ಹೊತ್ತಲ್ಲೇ ಶುರುವಾಗಲಿದೆ ಜಾಥ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ರ್ಯಾಲಿಯನ್ನ ಮಾಡಲಾಗುತ್ತೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಮೆಜೆಸ್ಟಿಕ್ ಇದೆಯಲ್ಲ, ಅಲ್ಲಿಂದ ಹೊರಡ್ತಾರೆ. ಒಂದು ರ್ಯಾಲಿಯನ್ನು ಮಾಡಲಾಗುತ್ತೆ, ಜಾಥವನ್ನು ಮಾಡಲಾಗುತ್ತೆ ಟಿಲ್ ಫ್ರೀಡಮ್ ಪಾರ್ಕ್. ಹತ್ತಿರ 1.5-2 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಜಾಥಾದಲ್ಲಿ ಬರ್ತಾರೆ. ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿರುವಂಥದ್ದು ಸಂಘಟನೆಗಳು. 11 ಗಂಟೆ ಬಳಿಕ 30ಕ್ಕೂ ಹೆಚ್ಚು ಸಂಘಟನೆಗಳಿಂದ ರ್ಯಾಲಿಯನ್ನ ಮಾಡಲಾಗುತ್ತೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. 5,000 to 6,000 ಸೇರ್ಬೋದು ಪ್ರತಿಭಟನಾಕಾರರು ಅಂತ ಹೇಳಲಾಗ್ತಾ ಇದೆ. ಆದರೆ ಪ್ರತಿಭಟನೆಗೆ ಫ್ರೀಡಮ್ ಪಾರ್ಕ್ ಹತ್ರ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂಥದ್ದು. ಈ ಪ್ರತಿಭಟನಾ ರ್ಯಾಲಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಆದರೂ ಪ್ರತಿಭಟನೆ ಮಾಡ್ತಾರಲ್ಲ, ಸೊ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಈಗ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ವಾಹನ ಸವಾರರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಆಲ್ರೆಡಿ ಸಂಚಾರದಲ್ಲಿ ಬದಲಾವಣೆಯನ್ನು ಕೂಡ ಪರ್ಯಾಯ ಮಾರ್ಗಗಳನ್ನು ಮಾಡಲಾಗಿರುವಂಥದ್ದು. ಈಗ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇದೆಯಲ್ಲ, ಪ್ರತಿಮೆ ಹತ್ರ ಇದೆಯಲ್ಲ, ಅಲ್ಲಿಂದ ಫ್ರೀಡಮ್ ಪಾರ್ಕ್ವರೆಗೂ ಪ್ರತಿಭಟನೆ ಹೊರಟಂಥ ಸಂದರ್ಭದಲ್ಲಿ, ಜಾಥಾ ಹೊರಟಂಥ ಸಂದರ್ಭದಲ್ಲಿ ಅಲ್ಲಿ ಸಂಚಾರನೇ ಅಸ್ತವ್ಯಸ್ತ ಆಗುತ್ತೆ. ಸೊ ಹೀಗಾಗಿ ಆಲ್ಟರ್ನೇಟಿವ್ ಆಗಿ ಬೇರೆ ಮಾರ್ಗಗಳಲ್ಲಿ ಹೋಗಬೇಕು ಅನ್ನುವಂಥ ಸೂಚನೆ ನಿನ್ನೆ ವೆಲ್ಕಮ್ ಬ್ಯಾಕ್. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ತಾ ಹೋಗೋಣ. ಈಗಾಗಲೇ ನೀವು ಗಮನಿಸಬಹುದು, ಸಿಎಂ ವಿರುದ್ಧ ಬಿಕೆ ಹರಿಪ್ರಸಾದ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹರಿಪ್ರಸಾದ್ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರು ಕೊಟ್ಟುವಂತಹ ಹೇಳಿಕೆ ನಿನ್ನೆ ಕೂಡ ನಾವು ಗಮನಿಸಿದ್ವಿ. ಸಿಎಂ ಅವರೊಂದು ಸಿಎಂ ಇದಕ್ಕೆ ಸಂಬಂಧಪಟ್ಟಾಗ ನನ್ನ ಸ್ಟೇಟ್ಮೆಂಟೇ ಕೊಡೋದಿಲ್ಲ, ನನ್ನ ಹೆಸರು ಹೇಳಿದ್ರ ಅಂತ ಹೇಳಿದ್ರು. ಸೊ ಈಗ BKH ಸಿದ್ದರಾಮಯ್ಯ ಅವರ ಬಗ್ಗೆ ಹೆಸರನ್ನ ಹೇಳಿಲ್ಲ, ಎಲ್ರಿಗೂ ಅವಕಾಶ ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ದಿನೇಶ್ ಗುಂಡೂರಾವ್ ಅವರ ಮಾತು. ಹಾಗೆಯೇ ಪರೋಕ್ಷವಾಗಿ BKHಗೂ ಕೂಡ ಪ್ರಿಯಾಂಕ್ ಖರ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಈಗ ಹರಿಪ್ರಸಾದ್ ಅವರು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರೇ ಪ್ರತಿಕ್ರಿಯೆಯನ್ನ ನೀಡ್ತಾ ಇರೋದು. ಈ ರೀತಿಯಾಗಿ ಬಹಿರಂಗ ಹೇಳಿಕೆ ಕೊಡೋದು ಸರಿಯಲ್ಲ, ಎಲ್ರಿಗೂ ಲಕ್ಷ್ಮಣ ರೇಖೆ ಇರುತ್ತೆ ಅನ್ನೋದು MB ಪಾಟೀಲ್ ಅವರ ಮಾತು. ನೋಡಿ, ನೀವು ಹೇಳ್ದಂಗೆ ಅವ್ರು ಸಾಕಷ್ಟು ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಅವರಿಗೆ ಎಲ್ಲರೂ ಪರಿಚಯ ಇದ್ದಾರೆ. ಡೆಲ್ಲಿನಲ್ಲಿರ್ಬೋದು, ಇಲ್ಲಿರ್ಬೋದು, ಏನಾದರೂ ಇದ್ರೂ ಕೂಡ ಅವರು ದೊಡ್ಡವರು ಅವರೆಲ್ಲ ಮಾತಾಡ್ಕೋತಾರೆ. ಅದೇ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅದರಲ್ಲಿ. ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸರ್. ನೋಡಿ, ಯಾರು ಈಗ ಸಮಾಜದ ಪರವಾಗಿ ಮಾತನಾಡಿದ ತಕ್ಷಣ ಅದು ಪಕ್ಷ ವಿರೋಧಿ ಚಟುವಟಿಕೆ ಹೇಗಾಗ್ತದೆ? ಅಲ್ಲಿ ಪಕ್ಷಕ್ಕೆ ಬೈದಿದಾರ ಯಾರು? ನಂಜೇಗೌಡರು ಏನು ಹೇಳಿದಾರೆ ನನಗೆ ಗೊತ್ತಿಲ್ಲ, ಆದರೆ ಅವರ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಏನು ಮಾಡ್ತಾ ಇದ್ರು ಅಂತ ಅವ್ರಿಗೆ ಗೊತ್ತಿದೆ. ಸಮಾಜದ ಪರವಾಗಿ ಹೋರಾಟ ಮಾಡೋದ್ರಲ್ಲಿ ಯಾವುದೇ ಯಾರ್ದು ತಪ್ಪಿಲ್ಲ. ಎಲ್ಲರದು ಒಂದು ಶಿಸ್ತಿನ ಚೌಕಟ್ಟು ಇರ್ತದೆ, ಆ ಚೌಕಟ್ಟಿನಲ್ಲಿ ಎಲ್ಲರೂ ಮಾಡ್ಬೋದು. ನಾಳೆ ಬೇರೆ ಯಾವುದೋ ವಿಷಯಕ್ಕೆ ಸಮಾಜದವರು ಕೂತ್ರೆ ಆಸ್ ಅ ಮಿನಿಸ್ಟರ್ ಅಂದ್ರೆ ನಾನು ಒಬ್ಬ ಸರ್ಕಾರದಲ್ಲಿದ್ದವನು ಹೋಗಿ ಅವರಿಗೆ ಸ್ಪಂದಿಸೋದು ನನ್ನ ಜವಾಬ್ದಾರಿ ಆಗ್ತದೆ. ನೋಡಿ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ನನ್ನ ಹೆಸರು ಉಲ್ಲೇಖಿಸಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ ಅಂತ. ಈಗ ಅವರೇ ಮಾತನಾಡ್ತಾ ಇಲ್ಲ ಅಂದ್ರೆ ನಾನು ಯಾರು ಮಾತನಾಡೋಕ್ಕೆ? ಅದು ಅವರು ಯಾರ ಬಗ್ಗೆ ಟೀಕೆ ಮಾಡಿದಾರೋ, ಅವ್ರು ಏನು ಹೇಳಿದಾರೋ, ಅವ್ರು ಯಾವ ಉದ್ದೇಶಕ್ಕೆ ಹೇಳಿದ್ರು ನಂಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅದು ಯಾವ ವೇದಿಕೆ, ಅದು ಎಂಥದ್ದು ವೇದಿಕೆ, ಅದೆಲ್ಲ ಆಲ್ ಪಾರ್ಟಿ ಲೀಡರ್ಸ್ ಇದ್ರು, ಸ್ವಾಮೀಜಿಗಳಿದ್ರು. ಸೊ ಅವರ ಈಗಾಗಲೇ ಹೈಕಮಾಂಡ್ ಅವ್ರಿಗೆ ಹೇಳ್ದಂಗಿದೆ, ಅವರು ಹೇಳಿದಾರಲ್ಲ ನಾನೇನು ಮಾತಾಡಬಾರ್ದು ಅಂತ ಹೈಕಮಾಂಡ್ ಹೇಳಿದ್ದಾರೆ. ಸೊ ಖಂಡಿತವಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಸರಿಯಾದ ಒಂದು ಒಬ್ಬ ರಾಜಕಾರಣಿ ಆ ಥರ ಮಾತಾಡಬಾರ್ದು. ಅಸಮಾಧಾನ ಯಾಕೆ ಅವ್ರಿಗೆ ಕೇಳಬೇಕು, ಅಸಮಾಧಾನ ಯಾಕಿದೆ ಅವ್ರಿಗೆ ಗೊತ್ತಿಲ್ಲ. ಬಟ್ ಒಬ್ಬ ಪ್ರಬುದ್ಧ ರಾಜಕಾರಣಿ ಆ ಥರ ಮಾತಾಡಬಾರ್ದು, ಅದು ಒಳ್ಳೆಯದಲ್ಲ. ಯಾಕೆಂದರೆ
ನಾವೆಲ್ಲರೂ ಕೂಡ ಪಕ್ಷದಲ್ಲಿ ಸ್ಥಾನ ಸಿಗ್ತದೆ, ಅದೆಲ್ಲ ಒಂದು ಕಡೆ ಇರ್ತದೆ, ಸಿಗ್ತದೆ, ಹೋಗ್ತದೆ, ಬರ್ತದೆ, ಅದೆಲ್ಲ ಇರ್ತದೆ. ಆದರೆ ಸಾರ್ವಜನಿಕ ಭಾಷಣ ವೇದಿಕೆಯಲ್ಲಿ ಆ ರೀತಿಯಾಗಿ ಮಾತಾಡ್ತಕ್ಕಂಥದ್ದು ಖಂಡಿತವಾಗಿ ಅದು ಒಪ್ಪುವತಕ್ಕಂಥದ್ದಲ್ಲ. ಇದು ಯಾರಿಗೂ ತೊಂದರೆ ಆಗಿಲ್ಲ, ಅವ್ರಿಗೆ ಡ್ಯಾಮೇಜ್ ಆಯಿತು ಅಷ್ಟೇ. ಅದು ಯಾಕಂದರೆ ಆ ರೀತಿ ಮಾತಾಡಬಾರ್ದು. ಇಲ್ಲಿ ನೀವು ಎಲ್ಲೋ ಒಂದು ಕಡೆ ಹೇಳಿಕೆ ಮಾಡುವಂಥದ್ದನ್ನ ಇದು ನೀವು ಇವತ್ತು ಹರಿಪ್ರಸಾದ್ ಅವ್ರು ಮಾಡುವಂಥ ಕೆಲಸ ಅಲ್ಲ, ಬೇರೆ ಯಾರೋ ಸಣ್ಣವ್ರು ಮಾಡಿದ್ರೆ ನಡೀತದೆ. ಹರಿಪ್ರಸಾದ್ ಅವರು ಅವ್ರ ವ್ಯಕ್ತಿತ್ವಕ್ಕೆ ಅದು ಸೂಕ್ತ ಅಲ್ಲ. ನಿಮ್ದೇನು ಅಭಿಪ್ರಾಯಗಳಿದಾವೆ ಅದನ್ನು ಹೈಕಮಾಂಡ್ ಮುಂದೆ ಹೋಗಿ ಹೇಳಿ, 4 ಗೋಡೆಗಳು ಮಧ್ಯೆ ಬಗೆಹರಿಸ್ಕೊಳ್ಳಿ. ಈ ರೀತಿ ಪಬ್ಲಿಕ್ವಾಗಿ ನೀವು ಹೇಳುವಂಥದ್ರಿಂದ ಇದು ಪಕ್ಷಕ್ಕೂ ಒಳ್ಳೇದಲ್ಲ, ಸರ್ಕಾರಕ್ಕೂ ಒಳ್ಳೇದಲ್ಲ, ನಿಮಗೂ ಒಳ್ಳೇದು, ಅವ್ರಿಗೂ ಕೂಡ ಒಳ್ಳೇದಲ್ಲ. ನನ್ನ ವಿರುದ್ಧ ದೂರು ಕೊಡೋದಾದ್ರೆ ಕೊಡ್ಲಿ, ದೂರು ಕೊಟ್ರೆ ಬಹಳ ಸಂತೋಷ, ಎಲ್ರು ದೂರು ಕೊಡಿ. ಕೊಪ್ಪಳದ ತಳಬಾಳ ಗ್ರಾಮದಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೂರು ಕೊಟ್ರೆ ಬಹಳ ಸಂತೋಷ, ಎಲ್ರು ಕೂಡ ದೂರು ಕೊಡಿ. ದೂರು ಕೊಡೋರು ಫಸ್ಟ್ ಅವ್ರು ಏನು ಅನ್ನೋದನ್ನ ತಿಳ್ಕೋಬೇಕು, ದೂರು ಕೊಟ್ರೆ ಸಂತೋಷ ಅಂತ ಹೇಳಿದ್ದಾರೆ ಬಿಕೆ ಹರಿಪ್ರಸಾದ್. ಕಿತ್ತಾಟ ಅಲ್ಲ, ಅದರಲ್ಲಿ ಪ್ರಜಾಪ್ರಭುತ್ವ ಇದೆ. ಪ್ರಜಾಪ್ರಭುತ್ವದಲ್ಲಿ ನಾವು ಹೇಳ್ತಕ್ಕಂಥದ್ದು ಹೇಳ್ತೀವಿ. ಅವ್ರ ಥರ ನಾಗ್ಪುರಿಂದ ನಾವು ನಿರ್ದೇಶನಗಳು ತಗೊಳ್ಳೋದಿಲ್ಲ. ಭಾರಿ ಸಂತೋಷ, ಎಲ್ರಿಗೂ ದೂರು ಕೊಡ್ಬೇಕು. ನನ್ನ ವಿರುದ್ಧ ದೂರು ಕೊಡೋರು ಅವ್ರೇನು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಭಾರಿ ಸಂತೋಷ. ವಿಶ್ವನಾಥ್ ಯಾವ ಪಾರ್ಟಿನಲ್ಲಿ ಇದ್ದಾರಂತೆ? ನಮ್ಮ ಪಕ್ಷದಲ್ಲಿ ಕಿತ್ತಾಟ ಅಲ್ಲ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಹರಿಪ್ರಸಾದ್ ಅವರು ಕೊಟ್ಟಂತಹ ಹೇಳಿಕೆ, ಸಾರ್ವಜನಿಕವಾಗಿ ಅವರು ಮಾತನಾಡಿರುವಂತಹ ವಿಚಾರಗಳು ಈಗ ಪಕ್ಷದೊಳಗೆ ಸಾಕಷ್ಟು ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಒಬ್ಬೊಬ್ಬರು ಸಚಿವರು ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಅವರಿಗೆ ಡ್ಯಾಮೇಜ್ ಆಗುತ್ತೆ, ದೂರಿನ ವಿಚಾರ. ಸೊ ಈಗ ದೂರು ಕೊಡುವಂತಹ ಪ್ರಯತ್ನಗಳು ನಡೀತಾ ಇದೆಯಾ, ಹೇಗೆ? ಈಗ ಒಂದ್ ಕಡೆ ಏನು ತಮಗೆ ಮಂತ್ರಿ ಸ್ಥಾನವನ್ನ ಕೈ ತಪ್ಪಿಸಿದ್ದು ಸಿದ್ದರಾಮಯ್ಯ ಅನ್ನುವಂಥದ್ದು ಬಿಕೆ ಹರಿಪ್ರಸಾದ್ ಅವರ ಒಂದು ಆರೋಪ. ಇದಕ್ಕೆ ಸಾಕಷ್ಟು ಒಂದು ವೇದಿಕೆಗಳಲ್ಲಿ ಉತ್ತರವನ್ನ ಕೊಟ್ಟಿದ್ರು. ಮೊನ್ನೆ ನಡೆದಂತ ಸಮಾನ ಮನಸ್ಕರ ಸಮಾವೇಶದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಹೆಸರನ್ನ ಒಂದು ಕಡೆ ಪ್ರಸ್ತಾಪ ಮಾಡ್ತಾರೆ. ಇನ್ನ ಬಾಕಿ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಅನ್ನ ಕೊಡುವಂತ ಕೆಲಸ ಆಗುತ್ತೆ. ಅದಕ್ಕೆ ಈಗ ಸಾಕಷ್ಟು ಒಂದು ಸಚಿವರುಗಳು, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರೋ ಸಚಿವರು ಕೂಡ ಹರಿಪ್ರಸಾದ್ ಅವರ ಹೇಳಿಕೆಗಳಿಗೆ ಸಾಕಷ್ಟು ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ಇದ್ರೂ ಕೂಡ ಬಿಕೆ ಹರಿಪ್ರಸಾದ್ ಅವರು ಸಾಕಷ್ಟು ವರ್ಷಗಳ ಕಾಲ ಎಐಸಿಸಿನಲ್ಲಿ ಉನ್ನತ ಹುದ್ದೆಗಳನ್ನ ಅಲಂಕಾರ ಮಾಡಿದಂತವರು. ಅವ್ರಿಗೆ ಏನಾದ್ರು ಕೂಡ ಸಮಸ್ಯೆ ಇತ್ತು ಅಂತಂದ್ರೆ ಪಕ್ಷದ ಚೌಕಟ್ಟಿನಲ್ಲಿ ಬಗೆಹರಿಸಿಕೊಬಹುದು. ಅದರಲ್ಲೂ ಕೂಡ ಹರಿಪ್ರಸಾದ್ ಅವರು ಸಣ್ಣ ಪುಟ್ಟ ನಾಯಕರಲ್ಲ. ಏನೇ ಇದ್ರೂ ಕೂಡ ಡೈರೆಕ್ಟ್ ಆಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಅವರ ಜೊತೆಲಿ 1-to-1 ಕಾಂಟ್ಯಾಕ್ಟ್ ಇರುವಂತವರು. ಅಂತವರು ಅವರ ಬಳಿಯಲ್ಲೇ ಕೂತ್ಕೊಂಡು ಮಾತನಾಡಬಹುದಾಗಿತ್ತು. ಆದ್ರೆ ಈ ರೀತಿಯಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಚುನಾವಣೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಸಿಎಂ ವಿರುದ್ಧ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು ಸಾಕಷ್ಟು ಮುಂಬರುವಂತಹ ಚುನಾವಣೆಗಳಲ್ಲೂ ಕೂಡ ಇದು ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ನನ್ನ ಹೆಸರನ್ನ ಹೇಳಿದಾರ ಹರಿಪ್ರಸಾದ್ ಅವರು, ನಾನ್ಯಾಕೆ ರಿಯಾಕ್ಟ್ ಮಾಡ್ಲಿ ಅಂತ ಹೇಳಿದ್ರು ಕೂಡ, ಆದ್ರೆ ಹರಿಪ್ರಸಾದ್ ಅವರು ಹೇಳಿರುವಂತಹ ಹೇಳಿಕೆಗಳು, ಮಾಡಿರುವಂತಹ ಟೀಕೆಗಳೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧವೇ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಇದು ಹೀಗೆ ಮುಂದುವರೆದ್ರೆ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆಲಿ 1-to-1 ಕಾಂಟ್ಯಾಕ್ಟ್ ಇರುವಂತವರು. ಸೊ ಇದೇ ರೀತಿಯಾಗಿ ಬಹಿರಂಗ ಹೇಳಿಕೆಗಳು, ಅಸಮಾಧಾನಗಳೇನಾದ್ರು ಕೂಡ ಮುಂದುವರಿತು ಅಂತಂದ್ರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಈ ವಿಚಾರವನ್ನು ಗಮನಕ್ಕೆ ತಂದು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡುವಂತದ್ದು. ಯಾಕೆಂದ್ರೆ ಮಂತ್ರಿಮಂಡಲ ಯಾವ ರೀತಿಯಾಗಿ ರಚನೆ ಆಯಿತು, ಯಾವ ಒಂದು ಸಾಮಾಜಿಕ ನೆಲೆಕಟ್ಟಿನ ಆಧಾರದ ಮೇಲೆ ನಾವು ಸಚಿವ ಸ್ಥಾನಗಳನ್ನ ಹಂಚಿಕೆ ಮಾಡಿದ್ದೇವೆ. ಈಗ ಆ ಒಂದು ಈಡಿಗ ಸಮುದಾಯಕ್ಕೂ ಕೂಡ ನಾವು ಒಂದು ಸ್ಥಾನವನ್ನ ಕೊಟ್ಟಿದ್ದೇವೆ. ಹೀಗಾಗಿ ಮತ್ತೊಂದು ಸ್ಥಾನವನ್ನು ಅವರಿಗೆ ಕೊಡೋದಕ್ಕಾಗಿಲ್ಲ. ಸೊ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಅವರು ಈ ರೀತಿಯಾಗಿ ಬಹಿರಂಗವಾಗಿ ಟೀಕೆಗಳನ್ನ ಮಾಡೋದ್ರಿಂದಾಗಿ ನನ್ಗಲ್ಲ, ವೈಯಕ್ತಿಕವಾಗಿ ನನಗೆ ಅದ್ರ ಜೊತೆಗೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಅವರನ್ನ ಸಮಾಧಾನ ಪಡಿಸುವಂತಹ, ಅವರು ಈ ರೀತಿ ಮಾಡುವಂತಹ ಬಹಿರಂಗ ಟೀಕೆಗಳನ್ನ ಫುಲ್ ಸ್ಟಾಪ್ ಹಾಕುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ದೂರು ಕೊಡುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ಜೆಡಿಎಸ್ ಜೊತೆ ಮೈತ್ರಿ ವಿಚಾರದ ಬಗ್ಗೆ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ಗೆ ಎಷ್ಟು ಸ್ಥಾನ ಕೊಡಬೇಕು ಅನ್ನೋದು ನಿರ್ಧಾರ ಆಗಿಲ್ಲ, ಮುಂದೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇಬ್ಬರು ಅಸಹಾಯಕರು ಸೇರಿ ಮೈತ್ರಿ ಮಾಡಿಕೊಳ್ತಿದ್ದಾರೆ ಅಂತ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಮಾತನಾಡಿರುವಂತಹ ಬಸವರಾಜ ಬೊಮ್ಮಾಯಿ
ಹಿಂದೆ ಕಾಂಗ್ರೆಸ್ನವರು ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ರಲ್ವೇ, ಆಗ ಇಬ್ಬರು ಅಸಹಾಯಕರಾಗಿದ್ರೆ ಅನ್ನುವಂತಹ ಲೇವಡಿಯನ್ನು ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಸೀಟು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ, ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಆಡಳಿತ ಪಕ್ಷದ ಶಾಸಕರು ಆಯ್ಕೆ ಆಗಿರ್ತಾರೆ, ಅದೇ ರೀತಿ ವಿರೋಧ ಪಕ್ಷ ಶಾಸಕರು ಜನರಿಂದನೇ ಆಯ್ಕೆ ಆಗಿರ್ತಾರೆ. ನಮ್ಮ ಜವಾಬ್ದಾರಿ ಇದೆ. ಹೀಗಾಗಿ ಒಟ್ಟಿಗೆ ಹೋರಾಟ ಮಾಡುವಂಥದ್ದು ರಾಜ್ಯದ ಜನರ ಅಪೇಕ್ಷೆ. ಆ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು ಹತ್ತಿರ ಬರ್ತಾ ಇದ್ದಾವೆ. ವರಿಷ್ಠರ ಮಟ್ಟದಲ್ಲಿ ಮಾತುಕತೆ ಆಗ್ತದೆ ಮತ್ತು ಸೂಕ್ತವಾದಂಥ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ತೀವಿ. ಮತ್ತು ಎಲ್ಲರ ಜೊತೆಗೂ ಕೂಡ ಚರ್ಚೆ ಆಗಿ ಅಂತಿಮವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನಗಳಾಗ್ತವೆ. ಈಗ ಕಾಂಗ್ರೆಸ್ನವರು JDS ಜೊತೆಗೆ ಮೈತ್ರಿ ಮಾಡಿದ್ರಲ್ಲ, ಅವಾಗಿಬ್ಬರು ಅಸಹಾಯಕರು ಇರಲಿಲ್ವ? ರಾಜ್ಯ ಬಿಜೆಪಿಯಿಂದ ನಾಳೆ ಪದಾಧಿಕಾರಿಗಳ ಸಭೆ ನಡೆಯಲಿದೆ. ಲೋಕಸಭಾ ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಸಭೆಯನ್ನ ಕರೆದಿರೋದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರು. ರಾಜ್ಯ ಬಿಜೆಪಿಯಿಂದ ನಾಳೆ ಪದಾಧಿಕಾರಿಗಳ ಸಭೆಯನ್ನ ಕರೆಯಲಾಗಿದೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಮಹತ್ವದ ಸಭೆ. ನಾಳೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಸಭೆಯನ್ನ ಕರೆದಿದ್ದು ಬಿಎಸ್ವೈ ಬೊಮ್ಮಾಯಿ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಬಿಎಸ್ವೈ ನಾಯಕತ್ವದ ಬಗ್ಗೆ ಕೂಡ ಈ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬಿಎಸ್ವೈ ನಾಯಕತ್ವದ ಬಗ್ಗೆ ಮಹತ್ವದ ಚರ್ಚೆ ಆಗುವ ಸಾಧ್ಯತೆ ಇದೆ. ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಬಿಎಸ್ವೈ ಅವರನ್ನ ಕೆಳಗಿಳಿಸಿರುವ ಬಗ್ಗೆ, ಅವರಿಗೆ ಕೊಡುತ್ತಾ ಇರುವಂತಹ ಸ್ಥಾನಮಾನದ ಬಗ್ಗೆ, ಹೈಕಮಾಂಡ್ ಇನ್ನೂ ಕೂಡ ಬಾಯಿ ಮುಚ್ಚಿ ಕೂತಿರುವ ಬಗ್ಗೆ. ಈ ಹಿನ್ನೆಲೆಯಲ್ಲಿ ನಾಳೆ ಪದಾಧಿಕಾರಿಗಳ ಸಭೆಯಲ್ಲಿ ಈ ಎಲ್ಲಾ ವಿಚಾರಗಳು ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ. ನಾಳೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಪದಾಧಿಕಾರಿಗಳ ಸಭೆಯನ್ನ ಕರೆಯಲಾಗಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು. ಲೋಕಸಭಾ ಚುನಾವಣೆಗೆ ಹೇಗೆ ತಯಾರಿಯನ್ನ ಮಾಡಿಕೊಳ್ಬೇಕು, ಈ ಸಂಘಟನೆಯನ್ನ ಹೇಗೆ ಮಾಡಬೇಕು, ಲೋಕಸಭಾ ಚುನಾವಣೆ ಇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು, ಅಸಮಾಧಾನಗಳು ಇರದ ಹಾಗೆ ನೋಡ್ಕೊಳ್ಳುವಂತಹ ಪ್ರಯತ್ನ ಒಂದ್ ಕಡೆ ಆದರೆ, ಬಿಎಸ್ವೈ ನಾಯಕತ್ವದ ಬಗ್ಗೆನೇ ಬಿಜೆಪಿಯವರೇ ಸಾಕಷ್ಟು ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ, ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಎಸ್ವೈ ನಾಯಕತ್ವದ ಬಗ್ಗೆ ಕೂಡ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಮುಂದಿನ ಲೋಕಸಭಾ ಚುನಾವಣೆಗೆ ಅವರನ್ನ ಹೇಗೆ ಬಳಸಿಕೊಳ್ಬೇಕು, ಸಂಘಟನಾ ದೃಷ್ಟಿಯಿಂದ ಅವರನ್ನ ಹೇಗೆ ಬಳಕೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಬಿಎಸ್ವೈ ನಾಯಕತ್ವವನ್ನು ಕೆಳಗಿಳಿಸಿದ ನಂತರ ಬಿಜೆಪಿಯ ಪರಿಸ್ಥಿತಿ ಏನು, ಅದು ವಿಧಾನಸಭಾ ಚುನಾವಣೆಯಲ್ಲಿ ಅದರ ಫಲಿತಾಂಶ ಗೊತ್ತಾಗಿದೆ. ಹಾಗಾಗಿ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಕುರಿತು ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದ್ದು ಬಿಎಸ್ವೈ ಬೊಮ್ಮಾಯಿ ಕೂಡ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ನವರು ವೀಕ್ ಆಗಿರೋದಕ್ಕೆ ಮೈತ್ರಿ ಮಾಡ್ಕೊಳ್ತಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಹಾಗೂ ಈಶ್ವರ್ ಖಂಡ್ರೆ ಲೇವಡಿಯನ್ನ ಮಾಡಿದ್ದಾರೆ. ಈಗಾಗಲೇ ನೀವು ಗಮನಿಸಬಹುದು ಮೈತ್ರಿಯ ವಿಚಾರ, ಇದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೊಟ್ಟಿರುವಂತಹ ಹೇಳಿಕೆಗಳನ್ನ ನಾವು ಗಮನಿಸ್ತಾ ಇದ್ರೆ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಈಗ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಶ್ವರ್ ಖಂಡ್ರೆ ಹಾಗೂ ಪರಮೇಶ್ವರ್ ಅವರು ಲೇವಡಿ ಮಾಡಿದ್ದಾರೆ. ನೋಡಿ, ದೇವೇಗೌಡರು ಅತ್ಯಂತ ಹಿರಿಯ ರಾಜಕಾರಣಿಗಳಾಗಿದ್ದಾರೆ. ಆದರೆ ಇವತ್ತು ಅವರೇನು ಗೊಂದಲಮಯವಾದಂತ ಒಂದು ಜನತಾದಳ ಹೆಸರಿನ ಹೇಳಿಕೆಗಳಿದಾವೆ, ಇದು ನೋಡಿದ್ರೆ ಬಹಳ ದುರ್ಬಲ ಆಗಿದ್ದಾರೆ. ಆ ಪಕ್ಷ ಕೊನೆ ಹಂತದಲ್ಲಿದೆ. ಹೀಗಾಗಿ ಇಂಥ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಶಂಕೆ ಬರ್ತದೆ. ಆದಾಗ್ಯೂ ಇವರು ಯಾವುದೇ ಮೈತ್ರಿ ಮಾಡಿಕೊಂಡ್ರು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನುವಂತ ಮಾತನ್ನು ನೋಡಿ. ಅವರು ಮೈತ್ರಿ ಮಾಡ್ಕೊಳ್ತೀವಿ ಅಂತ ಹೋಗೋದು ಯಾಕೆ? ಅವರು ವೀಕ್ ಆದಾಗ ಅವೆಲ್ಲ ಬರ್ತವೆ. ಅವರು ವೀಕ್ ಆಗದೆ ಇದ್ದಾಗ, ಸ್ಟ್ರಾಂಗ್ ಆಗಿದ್ದಾಗ, ಕಳೆದ ಬಾರಿ ಮೈತ್ರಿ ಬಗ್ಗೆ ಮಾತಾಡಲಿಲ್ಲ ಅವರು.
ನಾವು ಭಾಳ ಪವರ್ಫುಲ್ ಆಗಿದ್ದೀವಿ, ನಾವು ಹಂಗಿದ್ದೀವಿ ಹೆಂಗಿದ್ದೀವಿ ಅಂತೇಳಿ ಅವರೇ ಚುನಾವಣೆಗೆ ಹೋದರು, 25 ಸೀಟ್ ಗೆದ್ದರು. ಈ ಬಾರಿ ಅವರಿಗೆ ಅಷ್ಟೊಂದು ಒಂದು ಕಾನ್ಫಿಡೆನ್ಸ್ ಇಲ್ಲ. ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ನಾವು ಹೆಚ್ಚು ಸೀಟ್ ಗೆದ್ದಿದ್ದೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕೋಸ್ಕರನೇ ಅವರು ಈ ಮೈತ್ರಿ ಬಗ್ಗೆ ಚರ್ಚೆ ಮಾಡಿಕೊಂಡು ಜನತಾದಳದವ್ರನ್ನ ಸೇರಿಕೊಂಡ್ರೆ ನಾವು ಹೆಚ್ಚು ಸೀಟ್ ಗೆದಿಬೇಕು ಅನ್ನುವಂಥ ಕ್ಯಾಲ್ಕುಲೇಷನ್ಸ್ ಇರ್ಬೋದು. ಅದು ಇನ್ನೂ ಅಂತಿಮ ಆಗಬೇಕಲ್ಲ, ಇನ್ನೂ ಸೀಟ್ ಶೇರಿಂಗು ಅದು ಇದು ಎಲ್ಲ ಇನ್ ಪ್ರಿನ್ಸಿಪಲ್ ಮೈತ್ರಿ ಮಾಡ್ಕೊಂಡು. ಬಿಜೆಪಿ ಜೆಡಿಎಸ್ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಜೆಡಿಎಸ್ ಒಂದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಡ್ರೆಸ್ಸೇ ಇಲ್ಲದಂತಾಗತ್ತೆ ಅಂತ ಹೇಳಿ ಕೆಎಸ್ ಈಶ್ವರಪ್ಪ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಹೊಟ್ಟೆ ನೋವಾಗ್ತಾ ಇದೆ ಈ ಒಂದು ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಒಂದ್ ವೇಳೆ ಮೈತ್ರಿ ಆದ್ರೆ ಆಗ ಕಾಂಗ್ರೆಸ್ ಅಡ್ರೆಸ್ಗೆ ಇಲ್ದಂತಾಗತ್ತೆ ಅನ್ನುವಂತಹ ವಿಚಾರವನ್ನ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಆಗ್ತಾ ಇರೋದೇ ಸಂತೋಷ ಸುದ್ದಿ. ಯಾಕೆಂದ್ರೆ ಬಿಜೆಪಿ ಓಟು ಜೆಡಿಎಸ್ ಓಟು ಅಸೆಂಬ್ಲಿದಿರ್ಬೋದು ಪಾರ್ಲಿಮೆಂಟು ಎರಡೂ ಕೂಡ ಒಟ್ಟಿಗೆ ಸೇರಿಸಿದ್ರೆ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಅಡ್ರೆಸ್ ಇಲ್ದಂಗೆ ಹೋಗುತ್ತೆ. ಕೇಂದ್ರ ನಾಯಕರ ಹತ್ರ ದೇವೇಗೌಡರೇ ಹೇಳಿದ್ದಾರೆ, ಶ್ರೀಯುತ ನರೇಂದ್ರ ಮೋದಿಯವರ ಕರೆದು ಮಾತಾಡಿದ್ರು ಅಂತ. ಹಾಗೆ ಹೊಂದಾಣಿಕೆ ಆಗತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ಕ್ಷೇತ್ರಗಳು ಏನು ಕತೆ ಡೀಟೇಲ್ ಯಾರಿಗೂ ಗೊತ್ತಿಲ್ಲ. ಆದರೆ ಬಿ ಜೆ ಪಿ ಜೆ ಡಿ ಎಸ್ಸು ಹೊಂದಾಣಿಕೆ ಆಗ್ತಾ ಇದೆ. ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿರೋದ್ರಿಂದ 28 ಸೀಟ್ ಬಿ ಜೆ ಪಿ ತಗೋತೇವೆ, ಕಾಂಗ್ರೆಸ್ಸು 0 ಒಂದು ತಗೊಳ್ಳಲ್ಲ. ಇದು ಅವರಿಗೆ ಒಂದು ಸ್ವಲ್ಪ ಇವತ್ತು ಹೊಟ್ಟೆ ಉರಿ ಶುರು ಆಗ್ಬಿಟ್ಟಿದೆ. ನನ್ನ ಸರ್ಕಾರ ಬೆಳಗಾವಿ ಚಿಕ್ಕೋಡಿ ಸದಲಗ ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಪ್ರಭಾವಿ ಲಿಂಗಾಯತ ನಾಯಕರನ್ನೇ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಹೆಸರು ಮುಂಚೂಣಿಗೆ ಈಗ ಬರ್ತಾ ಇದೆ. ಈಗ ಧಾರವಾಡ ಮತ್ತು ಹುಬ್ಬಳ್ಳಿ ಈ ಕ್ಷೇತ್ರದ ಬಗ್ಗೆ ಕೂಡ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೇಳಿ ಬಂದಿತ್ತು. ಈಗ ಕಳೆದ ಬಾರಿ ಸುರೇಶ್ ಅಂಗಡಿ ನಿಧನದ ನಂತರ ಅವರ ಬೀಗರ ಪರ ಪ್ರಚಾರವನ್ನ ಮಾಡಿದ್ರು. ಬಿಜೆಪಿಯ ಮಂಗಲ ಅಂಗಡಿ ಅವರನ್ನ ಗೆಲ್ಲಿಸುವಲ್ಲಿ ಜಗದೀಶ್ ಶೆಟ್ಟರ್ ಅವರ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿತ್ತು. ಈ ಬಾರಿ ಜಗದೀಶ್ ಶೆಟ್ಟರ್ಗೆನೇ ಟಿಕೆಟ್ ಅನ್ನ ಕೊಟ್ಟು ಅವರನ್ನ ಆ ಕ್ಷೇತ್ರದಿಂದ ಕಣಕ್ಕಿಳಿಸುವ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ಲಿಂಗಾಯತ ಅಸ್ತ್ರವನ್ನೇ ಈಗ ಇಟ್ಟುಕೊಂಡು ಚುನಾವಣೆಗೆ ಹೋಗೋದಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಲಿಂಗಾಯತರಿಗೆ ಹೆಚ್ಚಿನ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಲಿಂಗಾಯತ ನಾಯಕರನ್ನ ಕಣಕ್ಕಿಳಿಸೋದ್ರ ಮೂಲಕ ಆ ಸಮುದಾಯದ ಮತಗಳನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದ್ದು, ಆ ಕಾರಣಕ್ಕಾಗಿ ಈಗ ಜಗದೀಶ್ ಶೆಟ್ಟರ್ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರನ್ನೇ ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಸೋದಕ್ಕೂ ಕೂಡ ಚರ್ಚೆ ನಡೀತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗ ಲಿಂಗಾಯತ ಅಸ್ತ್ರದ ಮೂಲಕವೇ ನಾವು ಗಮನಿಸಬಹುದು, ಈ ಹಿಂದಿನ ಚುನಾವಣೆಯಲ್ಲೂ ಕೂಡ ಈ ಒಂದು ವಿಚಾರವನ್ನ ಇಟ್ಟುಕೊಂಡು ಕಾಂಗ್ರೆಸ್ ಯಾವ ರೀತಿಯಾಗಿ ಗ್ಯಾರಂಟಿ ಮತ್ತು ಎಲ್ಲ ಸಮುದಾಯಗಳ ಮತಗಳನ್ನ ಪಡೆದುಕೊಂಡಿದೆ ಅನ್ನೋದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗ ಧಾರವಾಡ ಮತ್ತು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಕಣಕ್ಕಿಳಿಸುವ ಬಗ್ಗೆ ಕೂಡ ಚಿಂತನೆ ನಡೀತಾ ಇತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಬೆಳಗಾವಿಯಿಂದ ಅವರನ್ನ ಕಣಕ್ಕಿಳಿಸೋದ್ರ ಹಿಂದಿರುವ ಲೆಕ್ಕಾಚಾರಗಳನ್ನ ಹೇಳೋದಾದ್ರೆ ನವಿತಾ ಜೈನ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಲ್ಲಿ ಸ್ಪರ್ಧೆ ಮಾಡ್ತಾರಂತಕ್ಕಂಥ ಚರ್ಚೆಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಆರಂಭವಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಂತಂದ್ರೆ ಪ್ರಬಲ ಲಿಂಗಾಯತ ಅಭ್ಯರ್ಥಿಯ ಕೊರತೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇದೆ. ಹೀಗಾಗಿ ಜಗದೀಶ್ ಶೆಟ್ಟರ್ ಅವ್ರನ್ನ ಬೆಳಗಾವಿಗೆ ಕರೆತರ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬಂದಿದೆ. ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಪ್ರತಿ ಗ್ರಾಮ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಗೊತ್ತಿರತಕ್ಕಂತಹ ವ್ಯಕ್ತಿ. ಅಂದ್ರೆ ಕಳೆದ 2021 ಲೋಕಸಭಾ ಉಪಚುನಾವಣೆ ಸಂದರ್ಭದಲ್ಲಿ ತಮ್ಮ ಬೀಗರಾದಂತಹ ಮಂಗಲಾ ಸುರೇಶ್ ಅಂಗಡಿ ಅವರನ್ನ ಗೆಲ್ಲಿಸುವುದರಲ್ಲಿ ಜಗದೀಶ್ ಶೆಟ್ಟರ್ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಎಲ್ಲಾ ನಾಯಕರನ್ನ ಒಟ್ಟುಗೂಡಿ ಮಾಡಿಕೊಂಡು ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರು. ಆದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಈಗ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ನಲ್ಲಿದ್ದಾರೆ. ಕಾಂಗ್ರೆಸ್ ನಿಂದ ಬೆಳಗಾವಿಯಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲುವು ಸುಲಭ ಅಂತಕ್ಕಂಥ ಲೆಕ್ಕಾಚಾರ ಇರತಕ್ಕಂಥದ್ದು. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಲಿಂಗಾಯತ ಮತದಾರರಿದ್ದಾರೆ. 2 ಸಾಲದಂತಕ್ಕ ಮರಾಠರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯತೆ ಕಾರಣಕ್ಕಾಗಿ ಬಿಜೆಪಿಯನ್ನೇ ಬಲಿಸಿದ್ರು. ಅವ್ರನ್ನ ಕಾಂಗ್ರೆಸ್ಗೆ ಸೆಳೆಯಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಅದೇ ರೀತಿ ಮಂಗಲಾ ಸುರೇಶ್ ಅಂಗಡಿಗೆ ಈ ಬಾರಿ ಬಿಜೆಪಿಯಲ್ಲಿ ಟಿಕೆಟ್ ಕೈ ತಪ್ಪುತ್ತೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಅವರ ಟಿಕೆಟ್ ಅನ್ನ ಕೈ ತಪ್ಪಿದ್ರೆ ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೆ ಅದರ ಲಾಭವನ್ನ ಪಡೆದುಕೊಳ್ತಕ್ಕಂಥದ್ದು. ಹೀಗಾಗಿ
ಅನೇಕ ಅಂಶಗಳನ್ನ ಇಟ್ಕೊಂಡು ಜಗದೀಶ್ ಶೆಟ್ಟರ್ ಬೆಳಗಾವಿ ರಾಜಕಾರಣಕ್ಕೆ ಬರ್ತಾರೆ ಅಂತಕ್ಕಂಥ ಚರ್ಚೆ ನಡೀತಿದೆ. ಆದ್ರೆ ಜಗದೀಶ್ ಶೆಟ್ಟರ್ ಈ ಬಗ್ಗೆ ಆ ತರದ ಬೆಳವಣಿಗೆಗಳಲ್ಲಿ ಏನಾದ್ರೂ ಅಲ್ಲಿ ನಡೀತಾ ಇದೆ? ಯಾಕಂದ್ರೆ ಲಿಂಗಾಯತ ಮತಗಳನ್ನ ಗಮನಿಸಿದ್ರಲ್ಲಿ 5.5 ಲಕ್ಷದಷ್ಟು ಲಿಂಗಾಯತ ಮತಗಳು ಕೂಡ ಇದೆ. ಸೊ ಇವರನ್ನೇ ಕಣಕ್ಕಿಳಿಸಿ ಇವರನ್ನೇ ಫೈನಲ್ ಮಾಡುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಅಲ್ಲಿ ಕಾಣಿಸ್ತಾ ಇದೆ? ಆ ರೀತಿಯ ಲೆಕ್ಕಾಚಾರ ಚರ್ಚೆಗಳು ಹೇಗೆ ನಡೀತಾ ಇದೆ ಈಗ? ಸದ್ಯಕ್ಕೆ ಅಂದ್ರೆ ಕಾಂಗ್ರೆಸ್ ಈಗ ಒಂದು ಸಭೆ ಮಾಡಬೇಕಿದೆ. ಸಭೆಯ ಬಳಿಕ ಅಷ್ಟೇ ಸ್ಪಷ್ಟ ಚಿತ್ರಣ ಸಿಗಬೇಕಿದೆ. ಯಾಕಂದ್ರೆ ಕಾಂಗ್ರೆಸ್ ಇಂದ ಪ್ರಬಲ ಅಭ್ಯರ್ಥಿಗಳು ಯಾರು ಕೂಡ ಕಾಂಗ್ರೆಸ್ ನಲ್ಲಿ ಈಗ ಲಾಬಿಯನ್ನ ಮಾಡ್ತಾ ಇಲ್ಲ. ಕಿರಣ್ ಸಾಧುನ್ ಅವರು ಬಿಟ್ರೆ ಮತ್ತಾರು ಕೂಡ ಪ್ರಬಲ ಲಿಂಗಾಯತ ನಾಯಕರಿಲ್ಲ. ಯಾಕಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 5 ಅವಧಿಯಲ್ಲಿ ಸುರೇಶ್ ಅಂಗಡಿ ಅವರು ಕುಟುಂಬ ಗೆದ್ದಿತ್ತು. 4 ಬಾರಿ ಸುರೇಶ್ ಅಂಗಡಿ ಜೊತೆಗೆ ಅವರ ಪತ್ನಿಯು ಕೂಡ ಗೆದ್ದಿರ್ತಕ್ಕಂಥದ್ದು. ಲಿಂಗಾಯತ ಪ್ರಮುಖ ವ್ಯಕ್ತಿಯನ್ನ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಇಂದ ಸ್ಪರ್ಧಿಸಿದ್ರೆ ಗೆಲುವು ಸುಲಭ ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುರುಘಾ ಹೆಬ್ಬಾಳ್ಕರ್ ಆಗಿರ್ಬೋದು, ಹಾಗೆ ಹಿರಿಯ ಕಾಂಗ್ರೆಸ್ ನಾಯಕ ಪ್ರಕಾಶ್ ಹುಕ್ಕೇರಿ ಕೂಡ ನಾವು ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾರೆ. ಆದ್ರೆ ಜಗದೀಶ್ ಶೆಟ್ಟರ್ ಹೆಸರನ್ನು ಮುಂಚೂಣಿಗೆ ಬರೋಕೆ ಕಾರಣ ಅವರು ಈ ಭಾಗದಲ್ಲಿ ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು ಮತ್ತು ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಸುಲಭ ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಇದೆ. ಬೆಳಗಾವಿಯಲ್ಲಿ ಎಲ್ಲಾ ಶಾಸಕರನ್ನ ಒಟ್ಟುಗೂಡಿಸಿ ಒಂದು ಸಭೆಯನ್ನ ಮಾಡ್ತಾರೆ. ಬಳಿಕ ಇಲ್ಲಿನ ಹೆಸರನ್ನ ಶಿಫಾರಸು ಮಾಡಿ ಕೇಂದ್ರ ಸಮಿತಿಗೆ ಕಳಿಸ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಈ ಬಗ್ಗೆ ಸ್ಪಷ್ಟ ಚಿತ್ರಣವನ್ನ ಸಿಗಲಿದೆ. ನವಿತಾ ಜೈನ್, ಈಗಾಗಲೇ ಏನು ಜಗದೀಶ್ ಶೆಟ್ಟರ್ ನಾನು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಹೇಳಿ ಧಾರವಾಡ ಮತ್ತು ಬೆಳಗಾವಿ ಕ್ಷೇತ್ರವನ್ನು ಇಟ್ಕೊಂಡು ಹೇಳಿರ್ತಕ್ಕಂಥದ್ದು. ಕಾಂಗ್ರೆಸ್ ನಾಯಕರು ಅವರ ರೀತಿ ಮನವೊಲಿಸ್ತಾರ ಅಥವಾ ಪರ್ಯಾಯ ಅಭ್ಯರ್ಥಿ ಆಯ್ಕೆಗೆ ಕಾಂಗ್ರೆಸ್ ಮುಂದಾಗತ್ತಾ ಅಂತಕ್ಕಂಥದ್ದು ಶಾಸಕರ ಮತ್ತು ಪ್ರಮುಖ ಪದಾಧಿಕಾರಿಗಳ ಸಭೆಯ ಬಳಿಕ ಸ್ಪಷ್ಟ ಮಾಹಿತಿ ಸಿಗಬೇಕಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಚಿತ್ರದುರ್ಗದ ಗೊಲ್ಲಹಳ್ಳಿ ಬಳಿ ಭೀಕರ ಅಪಘಾತ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೇನೆ ಲಾರಿ ನಡುವೆ ಡಿಕ್ಕಿ ಸಂಭವಿಸಿದ್ದು ಅಪಘಾತದಿಂದ ಬಸ್ನಲ್ಲಿದ್ದ 5 ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಚಿತ್ರದುರ್ಗದ ಗೊಲ್ಲಹಳ್ಳಿ ಬಳಿ ಈ ಭೀಕರ ಆಕ್ಸಿಡೆಂಟ್ ನಡೆದಿರೋದು. ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಬಸ್ನಲ್ಲಿದ್ದ 5 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಒಬ್ಬರು ಸಾವನ್ನಪ್ಪಿದ್ರೆ ಸ್ಥಳದಲ್ಲೇ 4 ಸಾವನ್ನಪ್ಪಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮಾಬಮ್ಮ ಅನ್ನುವರು ಸಾವನ್ನಪ್ಪಿದ್ದಾರೆ. ರಾಯಚೂರು ಮೂಲದ 4 ಜನರು ಅಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದ್ದು, ಬೆಂಗಳೂರು ಮೂಲದ ಪಾರ್ವತಮ್ಮ 53 ವರ್ಷ ಇವರು, ರಾಯಚೂರಿನ ಮಸ್ಕಿ ಮೂಲದ ರಮೇಶ್ 26 ವರ್ಷ, ರಾಯಚೂರಿನ ಆಲಾಪುರ ಮೂಲದ ರವಿ, ರಾಯಚೂರು ಮೂಲದ ಮಾಬಮ್ಮ, ಹಾಗೆಯೇ ರಾಯಚೂರಿನ ಮಾನ್ವಿ ಮೂಲದ ನರಸಣ್ಣ ಸಾವನ್ನಪ್ಪಿದ್ದು 9 ಜನರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ 3 ಜನರಿಗೆ ಚಳ್ಳಕೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಭೀಕರ ಅಪಘಾತ ನಡೆದಿರುವುದು ಬಸ್ ಮತ್ತು ಲಾರಿ ನಡುವೆ ಭೀಕರ ಆಕ್ಸಿಡೆಂಟ್ ನಲ್ಲಿ ಈಗಾಗಲೇ 5 ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ. ಇದು ಬಸ್ನಲ್ಲಿದ್ದವರೇ 5 ಮಂದಿ ಸಾವನ್ನಪ್ಪಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಒಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರೆ ಉಳಿದ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ.